ಹರಿ ಓಂ ಮೇಡಮ್. ಹರಿ ಓಂ. ಎಲ್ಲ ಅಂಗಡಿಗೆ ಹೋಗಿದೆ ಮೇಡಮ್. ಸಾರಿ. ಇಲ್ಲ ಇಲ್ಲ ಪರವಾಗಿಲ್ಲ, ಎಲ್ರು ಆಲ್ಮೋಸ್ಟ್ ಜಾಯಿನ್ ಆಗಿದ್ದು ಸರಿ ಆಯ್ತು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆ ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿವೇಕ ಚೂಡಾಮಣಿಯ 47ನೇ ಚಾಪ್ಟರ್ ಆಲ್ಮೋಸ್ಟ್ ಮುಗ್ದಿತ್ತು. 1-2 ಪ್ರಶ್ನೆ ಅಂತ ತಗೊಳ್ಬೋದು ಅಥವಾ ಮುಂದಕ್ಕೆ ಹೋಗ್ಬೋದಾ ಅಂತ ನೋಡ್ತೀನಿ ಮೇಡಮ್. ಅಂದ್ರೆ ನಾವು ಒಬ್ಬ ಜ್ಞಾನಿ ಆತ್ಮಜ್ಞಾನವನ್ನು ಪಡೆಯುವಾಗ ಅವನ ಹಂತಗಳನ್ನ ವಿವರಿಸ್ತಾ ಹೋಗಿದ್ವಿ. 1ರಿಂದ 7 ಹಂತಗಳನ್ನ, 1, 2, 3 ಹಂತದ್ದು ನಮ್ಮ ಜೀವಿಯ ಹಂತ, ಆಮೇಲೆ 4 ಸಮಾಧಿ, 5, 6, 7 ಅದನ್ನ ಉಮಾ ಮೇಡಮ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬ್ರಹ್ಮವಿದ್ ವರ, ಬ್ರಹ್ಮವಿದ್ ವರೈನ್ಯ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಾಗಿದೆ ಅಲ್ಲ ಮೇಡಮ್. ಈಗ 1-2 ಸುಮ್ನೆ ಅಲ್ಲಿ ಒಂದು ಪ್ರಶ್ನೆಗಳು ಅಂತ ತಗೊಬೇಕಂದ್ರೆ 1-2 ಪ್ರಶ್ನೆಗಳು. ನನ್ನ ಪ್ರಶ್ನೆಗಳು ಚೆನ್ನಾಗಿ ಮಾಡಲ್ಲ, ಅದೇ ಸಮಸ್ಯೆ. ಓಕೆ, ಅಲ್ಲಿ ವಿವರಿಸಿದ್ದಾರೆ. ಒಂದು ಸ್ಟೆಪ್ ಅಲ್ಲಿ ಜನರಲ್ ಹೇಳ್ಕೊಂಡ್ ಬರ್ತಾರೆ, ಇನ್ನೊಂದು ಇದ್ರೊಳಗೆ ಹೇಗೆ ಪಾಸ್ಪೋರ್ಟ್ ವೀಸಾ ಆತರ ಹೇಳ್ತಾರೆ, ಇನ್ನೊಂದ್ರೊಳಗೆ ಮತ್ತೆ ಡೀಟೇಲ್ ಆಗಿ ಇನ್ನೊಂದು. ಅದು 3 ಒಂದ್ರೊಳಗೆ ಹೇಳ್ಬೋದಾಯ್ತು, ಅದು 3 ಸಪ್ರೇಟ್ ಮಾಡಿದ್ದಾರೆ. ಹೌದು, ಅವಾಗ ನನಗೆ ಒಂದ್ ಸ್ವಲ್ಪ ಇದಾಯ್ತು. 3ನೇದ್ ಬಾಕಿ ಇದೆ, ಅದು ಯಾರು ಹೇಳ್ತಾರೆ. ಯಾವ್ದು ಮೇಡಮ್? 3rd ಸ್ಟೆಪ್ ಅಲ್ಲಿ 7ನೇ ಸ್ಟೆಪ್. ಹೌದು, ತುರ್ಯ ವಿದೇಹ ಮುಕ್ತಿ. ಅದೇ ಈ ಪದಗಳು ನಾನು ಸ್ವಲ್ಪ ಮುಂಚೆಗೆ ಓದಿದ್ರು ಸಹ ಅಷ್ಟು ಗೊತ್ತಾಗಿರ್ಲಿಲ್ಲ ನನ್ಗೆ. ಎಲ್ಲ ಪದಗಳು ಬಂತಲ್ಲ, ಅಸಮಾಸಕ್ತಿ, ಪದಾರ್ಥ ಭಾವನೆ, ಫಸ್ಟು ಶುಭೇಚ್ಛೆ, ಆಮೇಲೆ ಸತ್ವಪತಿ, ಅಸಮಾಸಕ್ತಿ, ಮತ್ತೆ ಪದಾರ್ಥ ಭಾವನೆ, ಅವೆಲ್ಲ ಪದಗಳು ಸ್ವಲ್ಪ ಆಮೇಲೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಂಗೆ ಅರ್ಥ ಆಯ್ತು. ಈಗ ಮೊದಲನೇದು ಕಲ್ಯಾಣಿ ಮೇಡಮ್ ಅಲ್ಲಿಂದನೇ ಶುರು ಮಾಡ್ತೀವಿ. ಯಾವಾಗಲೂ ಅವ್ರು ಫುಲ್ ರೆಡಿ ಇರ್ತಾರೆ. ಮೇಡಮ್, ಕಲ್ಯಾಣಿ ಮೇಡಮ್, ತುರ್ಯ ಹಂತ ಅಂದ್ರೆ 7ನೇ ಹಂತ ತುರ್ಯ, ಅದನ್ನ ಒಂಚೂರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಗುರುಗಳು, 1-2-3 ಎಕ್ಸಾಂಪಲ್ಸ್ ಅದನ್ನ ಸಮೇತ ರಾಮಣ್ಣರದು ಹೇಳ್ತೀರಾ ಮೇಡಮ್? ಕಲ್ಯಾಣಿ ಮೇಡಮ್ ನೋಡ್ತೀನಿ. ತುರಿಯ ಬಗ್ಗೆನಾ? ಹೌದು ಹೌದು, ತುರ್ಯ ಅವಸ್ಥೆ ಅಥವಾ ತುರ್ಯ ಹಂತ ಅಂತ ಹೇಳ್ತೀವಲ್ಲ, 7ನೇ ಹಂತ. ಅದು ಟ್ರಯಾಂಗಲ್ ಒಂದು ಚಾರ್ಟ್ ಸ್ಟೆಪ್ಸ್ ಹಾಕಿ ಹೇಳಿದ್ರು ನೋಡಿ ಮೇಡಮ್. 3 ನಾವು ಸಾಧನೆ ಮಾಡ್ತಾ ಯೋಗಿಯ ಒಂದು ಸ್ಥಿತಿನ ಪಡ್ಕೋತೀವಿ. ಅದಾದ್ಮೇಲೆ ಜ್ಞಾನಿ ಪೂರ್ತಿ ಸಂಪೂರ್ಣವಾದ ಜ್ಞಾನ ಬಂದಿರುತ್ತೆ. ಅದ್ರಲ್ಲಿ ಕೊನೆಯ ಹಂತ ತುರ್ಯ. ಕೊನೆ ಹಂತ ಅಂದ್ರೆ ಅದು ತುರ್ಯಗ ಅಥವಾ ತುರ್ಯಾತೀತ? ತುರ್ಯಗ ಅಥವಾ ತುರ್ಯಾತೀತ ಕೊನೆ ಹಂತ. ಅಂದ್ರೆ 7 ಬಿಟ್ಟ ಮೇಡಮ್? ಇಲ್ಲ, 7ನೇ 7ನೇದು ತುರ್ಯಗ ಅಂತ ಅಂತಾರೆ. ಅಂದ್ರೆ ಇವಾಗ ತುರ್ಯ
ಆದ್ಮೇಲೆ ತುರ್ಯ ಅನ್ನೋದು ಸಾಕ್ಷಿ ಹಂತ ಆಗುತ್ತಲ್ಲ, ಆಮೇಲೆ ಅವನು ಅದ್ರಲ್ಲಿ ಎಸ್ಟಾಬ್ಲಿಷ್ ಆಗ್ಬಿಡ್ತಾನಲ್ಲ, ನಾನು ತುರ್ಯ ಅನ್ನೋದ್ರಲ್ಲಿ ಅವನು ಎಸ್ಟಾಬ್ಲಿಷ್ ಆಗ್ಬಿಟ್ಟಾಗ ಅವನ್ನ ತುರ್ಯಗ ಅಂತ ಹೇಳ್ತಾರೆ. ಅಂದ್ರೆ ಆ ಅವಸ್ಥೆನ ತುರ್ಯಾತೀತ ಅವಸ್ಥೆ ಅಥವಾ ತುರ್ಯಗ ಅವಸ್ಥೆ ಅಂತ ಹೇಳ್ಬೋದು. ಫೈನಲ್ ಸಹಜ ಸಮಾಧಿಯಲ್ಲಿರುವಂಥದ್ದು. ನಲ್ವತ್ತೇಳನೇದಲ್ವಾ? ಹೌದು ಮೇಡಮ್, 47ರಲ್ಲಿ ಕೊನೆಯಲ್ಲಿ ಇದೆ. ಸಿಕ್ಲಿಲ್ಲ ಅಂದ್ರೆ ಬೇರೆ ನಾ ಹೇಳ್ತಾ ಇರ್ತೀನಿ, ಬೇಕಾದ್ರೆ ಆಮೇಲೆ ಸಿಗತ್ತೆ ನೋಡಿ. ಆಮೇಲೆ ಹಾ. ಹೇಳು ರಂಜಿತಾ. ಆಮೇಲೆ ಅಂದ್ರೆ ನನಗೂ ರಿವೈಸ್ ಆಗತ್ತೆ ಅಂತ ನಾನು ಹಾ. ಇದು 1, 2, 3ನೇ ಹಂತದಲ್ಲಿ ನಾವು ಅವ್ರು ಹೇಳ್ದಂಗೆ ಅದು ಒಂಥರ ರಿವಿಷನ್ ಆದಂಗೆ ನಮಗೆ ಯಾವುದೇ ಥರದ ವಸ್ತುಗಳಿಂದ ಆನಂದ ಸಿಗಲ್ಲ ಅಂತ ಗೊತ್ತಿರುತ್ತೆ. ಆದ್ರೆ ವೇದಾಂತ ಜ್ಞಾನ ಅಷ್ಟೊಂದು ಅನುಭವಕ್ಕೆ ಬರೋದಿರಲ್ಲ. ಆದ್ರೆ ಮತ್ತೆ ಹೈಯರ್ ಸ್ಟೇಜಸ್ಗೆ ಹೋಗ್ತಾ ಹೋಗ್ತಾ ನಮ್ಗೆ ಪ್ರಪಂಚದಲ್ಲಿರೋ ಯಾವುದೇ ವಸ್ತುಗಳಿಂದ ಆನಂದ ಸಿಗಲ್ಲ, ಅದೆಲ್ಲ ಮಿಥ್ಯಾ ಅಂತ ಗೊತ್ತಾಗತ್ತೆ. ಆಮೇಲೆ ವಾಸನೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಅದರದ್ದು ನೆಕ್ಸ್ಟ್ ಸ್ಟೇಜು, ಅದಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ, ಪದಾರ್ಥ ಅಭಾವನೆ ಅಂತ. ಆಮೇಲೆ ಆ ಸ್ಥಿತಿಯಲ್ಲಿರುವಂತಹ ಒಬ್ಬ ಜ್ಞಾನಿಗೆ ಬ್ರಹ್ಮವಿದ್ ವರೇಣ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಂತಕ್ಕೆ ಬ್ರಹ್ಮವಿದ್ ಆದ್ರೆ 5ನೇ ಹಂತದಲ್ಲಿ ಬ್ರಹ್ಮವಿದ್ ವರ ಅಂತ ಹೇಳ್ತೀವಿ. ಅವ್ರಿಗೆ ಪ್ರಾರಬ್ಧ ಕರ್ಮ ಹೇಗೆ ಒಂದೊಂದು ಸ್ಟೇಜಿಂದ ಒಬ್ಬೊಬ್ಬರಿಗೆ ಅದು ಡಿಫರ್ ಆಗತ್ತೆ ಅಂತ. ಜ್ಞಾನಿ ಆದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಹೇಳ್ತಾರೆ ಗುರುಜಿ, ಜ್ಞಾನಿ ಆದ್ಮೇಲೆ ಪ್ರಾರಬ್ಧ ಕರ್ಮ ಅನ್ನೋದು ಜ್ಞಾನಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರೋದಿಲ್ಲ ಅಂತ. ಅಜ್ಞಾನಿಗಳ ದೃಷ್ಟಿಯಿಂದ ಜ್ಞಾನಿಗೂ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತಾರೆ. ಸೊ ಆವಾಗ ಅದು ಡೀಟೇಲ್ ಆಗಿ ಬರುತ್ತೆ. ಬಟ್ ಇಲ್ಲಿ 5ನೇ ಹಂತದಲ್ಲಿ ಇರುವಂತಹ ಸಾಧಕನಿಗೆ ಅಥವಾ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇನ್ನೂ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಶರೀರ ಇರುತ್ತೆ, ಮತ್ತೆ ಆ ಅಹಂಕಾರ ಅನ್ನೋದು ಏನಿದೆ ಅದು ಶುದ್ಧ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ನಿಧಿಧ್ಯಾಸ ಅದೆಲ್ಲ ನಡೀತಾ ಇರುತ್ತೆ. ಸೇವಾ ಭಾವನೆಯಿಂದ ಕರ್ಮ ಮತ್ತೆ ಶ್ರವಣ ಮನನ ನಿಧಿಧ್ಯಾಸ ಎಲ್ಲ ನಡೀತಾ ಇರುತ್ತೆ. ನಿಧಾನವಾಗಿ ಅವರು 7ನೇ ಹಂತಕ್ಕೆ ಹೋಗ್ತಾರೆ. ಆ ಹಂತವನ್ನ ತುರಿಯಗ ಅಂತ ಹೇಳೋದು. ಅಂದ್ರೆ ವಿದೇಹ ಮುಕ್ತ, ದೇಹವಿರುವಾಗಲೇ ಅವನು ಜ್ಞಾನಿ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ 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 ಅನ್ನುವ ಅಂದ್ರೆ ಎಲ್ಲವೂ ಬ್ರಹ್ಮಸ್ವರೂಪಿ ಅನ್ನೋ, ಎಲ್ಲವೂ ಶಿವನಾನು ನಾನೇ ಅನ್ನೋ ಒಂದು ಭಾವನೆಯಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಸೊ ಆ ಸ್ಟೇಜಲ್ಲಿ ಮತ್ತೆ ಎಲ್ಲವೂ ಬ್ರಹ್ಮಸ್ವರೂಪಿ ಆದಾಗ ಅದಕ್ಕೆ ಸಹಜ ಸಮಾಧಿ ಅಂತ ಹೇಳ್ತಾರೆ ಅಂತ. ಮೇಡಮ್ಗೆ ಇವಾಗ ಸಿಕ್ತು ಅನ್ಸತ್ತೆ ಕಲ್ಯಾಣಿ ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್. ಇಲ್ಲ, ಸಿಗ್ತಾ ಇಲ್ಲ. ಅದೇ ಸೂರ್ಯೋದಯ ಅಮೆರಿಕಾದೆಲ್ಲ ಇದೆಯಲ್ವಾ, ಅಮೆರಿಕಾದವನು ಹೋಗ್ತಾನೆ ಬರ್ತಾನೆ ಅಂತ ಇದೆಯಲ್ಲ, ಅದಾದ್ಮೇಲೆ ಇದು ಬರುತ್ತೆ. ಅದಾದ್ಮೇಲೆ ರಮಣ ಮಹರ್ಷಿಗಳದ್ದು ಬರುತ್ತೆ. ಅದೆರಡರ ಮಧ್ಯೆ ಬರೋದಿದು.
ಇರ್ಲಿ, ಪರವಾಗಿಲ್ಲ ಬಿಡಿ, ಇಟ್ಸ್ ಓಕೆ. ಹ್ಮ್. ತುಂಬಾ ಒದ್ದಾಡೋದೇನ್ ಬೇಡ, ನೆಕ್ಸ್ಟ್ ನೋಡಿದ್ರೆ ಆಯ್ತು. ಅದೇ ಮುಂದಕ್ಕೆ ಕೇಳ್ಬೋದು. ಅದೇ ಸೂರ್ಯೋದಯ ಸೂರ್ಯಾಸ್ತ ಅದೇನು ಇಲ್ಲ 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 ಇಲ್ಲ. ಇನ್ನ ಮುಂದಕ್ಕೆ ಹೋಗ್ಬೇಕು. ಇನ್ನ ಮುಂದಕ್ಕೆ ಅದು ಇದೆ. ಹೋದ್ ಸರ್ತಿ ಹೇಳಿದ್ರಲ್ಲ ಅಮೆರಿಕಾದೆಲ್ಲ. ಇಲ್ಲ ನಾನ್ ಬಂದಿಲ್ಲ ಹೊಸತ್ತು. ಕರೆಕ್ಟ್, ನೀವು ಕಲ್ಯಾಣಿ ಬಂದಿಲ್ಲ. ಮೇಡಮ್ ಬಂದಿಲ್ಲ. ಬಂದಿರ್ಲಿಲ್ಲ, ಹೌದು. ಅದು ನೀವ್ ಯಾವಾಗ್ಲೂ ಬಂದೇ ಇರ್ತೀರಿ ಅಂತ ನಮ್ಗೆ. ನೀವ್ ಆಬ್ಸೆಂಟ್ ಆಗಿದ್ರು ನೀವು ಪ್ರೆಸೆಂಟ್ ಅಂತಲೇ ಅನ್ಕೊಂಡಿದೀವಿ ನೋಡಿ. ಅಷ್ಟ್ರ ಮಟ್ಟಿಗೆ ನೀವು ಯಾವಾಗ್ಲೂ ಮಿಸ್ ಮಾಡಲ್ವಲ್ಲ. ನಿಜ. ಶಿವನ್ದೆಲ್ಲ ಆಯ್ತಲ್ಲ, ಶಿವನ್ ಕೊರಳಲ್ಲಿರೋ ಸರ್ಪ ಅದೆಲ್ಲ ಆಗಿ ಇನ್ನೂ ಮುಂದಕ್ಕೆ ಹೋಗ್ಬೇಕು. ಪರವಾಗಿಲ್ಲ ಬಿಡಿ, ಇರ್ಲಿ. ಅವ್ರು ಹೇಳಿದ್ದಾರೆ ರಜಿತಾ ಅವರು. ಮುಂದ್ಗಡೆ ರಮಣ ಮಹರ್ಷಿಗಳದ್ದು ಎಕ್ಸಾಂಪಲ್ ಇದೆ ಅಲ್ವಾ? ರಮಣ ಮಹರ್ಷಿಗಳದಕ್ಕೆ ಬೇರೆ ಕ್ವಶನ್, ಬೇರೆ ಕ್ವಶನ್. ಅದೇ 7ನೇ ಹಂತದಲ್ಲಿ ನಾನು ಮತ್ತು ಪ್ರಪಂಚ ಅನ್ನೋದು ಎರಡೂ ಇಲ್ಲ, ಇರೋದು ಒಂದೇ ಪರಬ್ರಹ್ಮ. ಇದಕ್ಕೆ ತುರ್ಯಾತೀತ ಅಂತ ಹೇಳ್ತಾರೆ. ಅದೇ ತಾನು ಮೇಡಮ್? ಹೌದು. ಅದು 2-3 ಸರ್ತಿ ಬರುತ್ತೆ. ಇಲ್ಲಿ ಕರೆಕ್ಟ್, ಅದು ತುರ್ಯಾತೀತ ಸರಿಗಿದೆ. ಅದೇ 1, 2, 3 ಸಾಮಾನ್ಯ ಜನರ ಸ್ಥಿತಿ, ಯೋಗಿಯ ಸ್ಥಿತಿ, 5, 6, 7 ಜ್ಞಾನಿಯ ಸ್ಥಿತಿ. ಹೌದು. 5ನೇ ಸ್ಥಿತಿಗೆ ಬ್ರಹ್ಮವಿತ್ ಅಂತಾರೆ, ಅದು ಜ್ಞಾನಿ ಅಂತ. 5, 6, 7 ಎಲ್ಲರೂ ಜೀವನ್ ಮುಕ್ತರು. ಅವರೇ ಅವರ ಪ್ರವರ್ತನೆಯಲ್ಲಿ ಪ್ರಾರಬ್ಧ ಕರ್ಮದಿಂದ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಉದಾಹರಣೆ ಹೇಳಿದ್ದಾರೆ. 1, 2, 3 ಭಾರತ ದೇಶದ ಪ್ರಜೆ, ಇವನಿಗೆ ಭಾರತ ದೇಶ ಹೋಗಕ್ಕೆ ಇದೇನಾ ಮೇಡಮ್? ಹೇಳ್ಕೊಂಡು ಹೋಗಕ್ಕೆ ಆಸೆ ಅನ್ನೋದು ಇರುತ್ತೆ. ಇದು 4ನೇ ಸ್ಥಿತಿ ಸಮಾಧಿ. ಅವನಿಗೆ ಅಮೆರಿಕ ಹೋಗ್ಬೇಕು ಬರ್ಬೇಕು ಅಂತ ವೀಸಾ ಸಿಕ್ಕಿದೆ. ಆದ್ರೆ ಅದೇ ರೀತಿ 4ನೇ ಸಮಾಧಿಗೆ ಹೋಗ್ತಾನೆ ಬರ್ತಾನೆ. ಆದ್ರೂ ಅವನ್ ಹೋಗಿ ಬಂದ್ರೆ ಅವನ ಪ್ರವರ್ತನ ಮಾತ್ರ ಬದಲಾವಣೆ ಇರುತ್ತೆ. ಅದೇ ರೀತಿ ಸಮಾಧಿಯ ಹೋಗಿ ಬರುವವರು ಸಾಕ್ಷಿಯಾಗಿ ಬದಲಾವಣೆ ಆಗ್ತಾರೆ. 5ನೇ ಹಂತಕ್ಕೆ ಬರ್ತಾರೆ. ಮನಸ್ಸಲ್ಲಿ ಆಗುವ ಕಷ್ಟ ಸುಖ ದುಃಖಗಳನ್ನು ಸಾಕ್ಷಿಯಾಗಿ ನೋಡ್ತಾರೆ. ನಿಧಾನವಾಗಿ ಅಮೆರಿಕಕ್ಕೆ ಹೋಗಿ ಬರುವವನಿಗೆ ಗ್ರೀನ್ ಕಾರ್ಡ್ ಸಿಕ್ಕುತ್ತೆ. ಅಲ್ಲೇ ಇರಕ್ಕೇನು ಅವಕಾಶ ಸಿಕ್ಕದೆ. ಆದ್ರೆ ಅವನ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ನಿಧಾನವಾಗಿ ಜೀವನ 6ನೇ ಹಂತಕ್ಕೆ ಹೋಗ್ತಾನೆ. ಅಲ್ಲಿ ಈಶ್ವರ ಸಾಕ್ಷಿ ಆಗುತ್ತೆ. ಮೊದಲು ಜೀವ ಸಾಕ್ಷಿ. ಇದರಿಂದ ಮನಸ್ಸಿಗೆ ಶಾಂತಿ ಆಗುತ್ತೆ. ಒಳಗೆ ಹೊರಗೆ ಅಶಾಂತಿ ಅರಿವು ಆಗುತ್ತೆ. ಆತ್ಮ ಬ್ರಹ್ಮನಲ್ಲಿ ಒಂದಾಗುತ್ತೆ. ಅದೇ ಆತ್ಮ ದರ್ಶನ, ಬ್ರಹ್ಮ ದರ್ಶನಂ ಸತ್ಯ ದರ್ಶನಂ ಅಂತ. ಸಾಕ್ಷಿ ನಾನು, ಅದು ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗುತ್ತೆ. ಈಗ ದೇಹದ ಮೂಲಕ ಕೆಲಸ ಮಾಡುವುದು ವ್ಯಕ್ತಿ ಅಲ್ಲ, ಶಕ್ತಿ. ಅದು ಆ ದೇಹದ ಮೂಲಕ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸಗಳು ಮಾಡ್ತಾರೆ. 5, 6, 7 ಹಂತಗಳಲ್ಲಿ ಸ್ವಾರ್ಥದ ಕೆಲಸಗಳು ಇರಲ್ಲ. ಎಲ್ಲಾ ಲೋಕ ಕಲ್ಯಾಣ ಸೇವೆಗಳೇ ಮಾಡೋದು. ಅವ್ರು ಮಾಡೋ ಕೆಲಸಗಳಲ್ಲಿ ಕರ್ತೃತ್ವ ಇರಲ್ಲ. 7ನೇ ಹಂತದಲ್ಲಿ ತುರ್ಯಾತೀತ ಬ್ರಹ್ಮ ವರಿಷ್ಠ ಆಗ್ತಾರೆ. 4, 5, 6, 7 ಸ್ಥಿತಿಯಲ್ಲಿ ಬ್ರಹ್ಮವಿತ್ ಅಂತಾರೆ. ಅವರಿಗೆ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಆತ್ಮ ಸ್ವರೂಪಿ ಅಂತ ಜ್ಞಾನ ಬಂದಿರುತ್ತೆ. ಅವರಿಗೆ ಕೋಪ ಸುಖ ದುಃಖ ಅಂತ ಅವರಿಗೆ ಆತ್ಮ ದುಃಖ ಬಂದಿದವರು ಅವರಿಗೆ ಆತ್ಮಜ್ಞಾನದ ಅರಿವು ಇರುತ್ತೆ. ಅಲ್ಲಿ ಅವರು ಮುಕ್ತರಾಗ್ತಾರೆ. ಇದರಲ್ಲಿ ಪ್ರಾರಬ್ಧ ಕರ್ಮದ ವ್ಯತ್ಯಾಸ ಇರುತ್ತೆ. ಒಬ್ಬ ಸಂಸಾರಿ ಜೀವಿ ತನಗೆ ಆತ್ಮಜ್ಞಾನ ಬರ್ಬೇಕು, ಮುಕ್ತಿ ಬರ್ಬೇಕು ಅಂತ ಇಚ್ಛೆ ಬರುತ್ತೆ. ಅನಂತ ಕೋಟಿ ಜನ್ಮಗಳು ಆದ್ಮೇಲೆ ಅವನಿಗೆ ಈ ಇಚ್ಛೆ ಬರುತ್ತೆ. ಅವಾಗ ಮುಕ್ತಿ ಸಿಕ್ಕುತ್ತೆ. ಅವಾಗ ಗುರುವಿನ ಹುಡ್ಕೊಂಡು ಆತ್ಮವಿಚಾರ ಮಾಡ್ತಾನೆ. ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾರೆ. ನಿಧಾನವಾಗಿ ತನು ಮಾನಸಿ ಆಗ್ತಾನೆ. ಹೇಳ್ಬೋದಾ ಮೇಡಮ್? ಕಲ್ಪನಾ ಹೇಳಿ ಮೇಡಮ್. ಅದೇ ಒಂದ್ಸತಿ ಹೇಳ್ಬಿಡಿ ಮೇಡಮ್, ನೀವ್ ಬಂದಿರ್ಲಿಲ್ಲಲ್ಲ. ಅಲ್ಲೇ ನಾನ್ ಬರ್ದೇ ಇರೋ ದಿನ ಇದೆಲ್ಲ ಆಗಿದೆ ಅನ್ಸುತ್ತೆ ಅಲ್ವಾ? ಮತ್ತೆ ಹೇಳೋದಾ?
ಅಲ್ಲ, ನಿಮ್ಗೆ ರಿಪಿಟೇಷನ್ ಬೇಕು ಅನ್ಸಿದ್ರೆ ಒಂದು ಮನನ ಮಾಡ್ಕೋಬೇಕಂದ್ರೆ ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. ಇಷ್ಟುವರೆಗೂ ಅದು ಪರೋಕ್ಷ ಜ್ಞಾನ, ಆತ್ಮ ಇದೇ ಬ್ರಹ್ಮ ಇದಾಗೆ ಅಂತ. ಈ ಸತ್ವಪದಿಯಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗುತ್ತೆ. ಇದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ಜೀವನ್ ಮುಕ್ತ ಅಂತಾನು ಹೇಳ್ತಾರೆ. ಜೀವನ್ ಮುಕ್ತನಿಗೂ ಪ್ರಾರಬ್ಧ ಕರ್ಮ ಇದೆ, ಅವನಿಗೂ ಪರಿಶುದ್ಧವಾದ ಅಹಂಕಾರ ಇದೆ. ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಅಹಂಕಾರ. ಎಲ್ಲಿವರೆಗೂ ದೇಹ ಇರುತ್ತೋ ಅಲ್ಲಿವರೆಗೂ ಶುದ್ಧವಾದ ಅಹಂಕಾರ ಇರುತ್ತೆ. ಅದಕ್ಕೆ ಸತ್ವಪದಿ ಅಂತ ಹೇಳ್ತಾರೆ. ಇವನು ಮುಕ್ತನೇ. 4, 5, 6, 7 ಮುಕ್ತರೆ. ಜೀವನ್ ಮುಕ್ತನಿಗೆ 2 ರೀತಿಯ ದೃಷ್ಟಿಕೋನ ಇರುತ್ತೆ. ನಾನು ಸಾಕ್ಷಿ ಅಂತ ಭಾವನೆಯಲ್ಲಿ ನಾನು ಹುಟ್ಟಿಲ್ಲ, ನನಗೆ ಜನ್ಮ ಇಲ್ಲ, ನನಗೆ ಯಾವ ಕರ್ಮನೂ ಇಲ್ಲ ಅಂತ. ಅದೇ ಜೀವನ್ ಮುಕ್ತನಿಗೆ ದೇಹ ಇದೆ, ಪ್ರಾರಬ್ಧ ಕರ್ಮನೂ ಇದೆ. ಆ ಪ್ರಾರಬ್ಧ ಕರ್ಮದಲ್ಲಿ ದೇಹ ನಾನು ಕರ್ಮ ಮಾಡ್ಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ಬೇಕು ಅನ್ನುವ ಭಾವನೆ ಇರುತ್ತೆ. ಜೀವನ್ ಮುಕ್ತನ ಅಹಂಕಾರ ಮುಂದಿನ ಜನ್ಮಕ್ಕೆ ಕಾರಣ ಆಗಲ್ಲ. ಯಾಕಂದ್ರೆ ಅವನಿಗೆ ಸ್ವಾರ್ಥ ಭಾವನೆ ಇರಲ್ಲ. ನಿಸ್ವಾರ್ಥ ಭಾವನೆಯಿಂದ ಲೋಕ ಕಲ್ಯಾಣ ಕೆಲಸಗಳೇ ಮಾಡ್ತಾನೆ. ಹಾಗಾಗಿ ಅವನಿಗೆ ಕರ್ಮಫಲ ಅನ್ನೋದು ಇಲ್ಲ. ನಿಧಾನವಾಗಿ ಅವನು 4ನೇ ಹಂತದಲ್ಲಿ ನಾನು ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಂಡಿದ್ದಾನೆ. 5ನೇದು ಅಸಮಾಸಕ್ತಿ, ಅಂದ್ರೆ ಪ್ರಪಂಚದಲ್ಲಿ ಇರುವ ವಸ್ತುಗಳಿಂದ ಆನಂದ ಸಿಕ್ಕುತ್ತೆ ಅನ್ನುವ ತಪ್ಪು ಕಲ್ಪನೆ ಇಲ್ಲ, ಆಸಕ್ತಿನೂ ಇರಲ್ಲ. ಆನಂದ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ ಇದೆ, ಅರಿವು ಆಗುತ್ತೆ. ಆ ಅಮೃತ ಕುಡಿಯುವವರಿಗೆ ಹಾಲು ಕಾಫಿ ರುಚಿಸುವುದಿಲ್ಲ. ಆತ್ಮ ಆನಂದ ಗೊತ್ತಿರುವವರಿಗೆ ಪ್ರಪಂಚದಲ್ಲಿ ಇರುವ ವಸ್ತುಗಳ ಬಗ್ಗೆ ಆನಂದನೇ ಇರಲ್ಲ. 1, 2, 3 ಹಂತಗಳಲ್ಲಿ ಈ ಆನಂದದ ಬಗ್ಗೆ ಗೊತ್ತಿತ್ತು, ವೇದಾಂತ ತಿಳ್ಕೊಂಡಿದ್ದಾನೆ, ಆದ್ರೆ ಅನುಭವ ಆಗಿರ್ಲಿಲ್ಲ. ಈಗ ಆತ್ಮನ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಇದು ಅಸಮಾಸಕ್ತಿ. 6ನೇ ಹಂತದಲ್ಲಿ ಪ್ರಪಂಚದಲ್ಲಿ ಇರುವುದು ಎಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ. ಈಗ ವಾಸನೆಗಳು ಹೋಗಿ ಅರಿವು ಆಗುತ್ತೆ. ಇದಕ್ಕೆ ಪದಾರ್ಥ ಭಾವನೆ ಅಂತ ಹೇಳ್ತಾರೆ. ಬ್ರಹ್ಮವಿತ್ ವರೆಣ್ಯನ ಅಂತಾರೆ. 5ನೇ ಹಂತದಲ್ಲಿ ಬ್ರಹ್ಮವಿತ್ ವರ ಅಂತ ಹೇಳ್ತಾರೆ. ಶರೀರ ಇರುವುದರಿಂದ ಪ್ರಾರಬ್ಧ ಕರ್ಮ ಇರುತ್ತೆ. ಶರೀರ ಅಹಂಕಾರನೂ ಸುಟ್ಟೋಗುತ್ತೆ. ನಿಧಿಧ್ಯಾಸ ಮಾಡ್ತಾ ಇರ್ತಾನೆ, ಸೇವಾ ಭಾವದಿಂದ ಕರ್ಮ ಮಾಡ್ತಾನೆ. ನಿಧಾನವಾಗಿ 7ನೇ ಹಂತಕ್ಕೆ ತುರಿಯಾಕೆ ಬರ್ತಾನೆ. ಅವನಿಗೆ ವಿದೇಹ ಮುಕ್ತ ಅಂತ ಹೇಳ್ತಾರೆ. ಬ್ರಹ್ಮವಿತ್ ವರಿಷ್ಠ ಅಂತಾನು ಹೇಳ್ತಾರೆ. ಇಲ್ಲಿ ಒಳಗೆ ಹೊರಗೆ ಪ್ರಶ್ನೆ ಇಲ್ಲ, ಎಲ್ಲವೂ ಬ್ರಹ್ಮಸ್ವರೂಪವಾಗಿ ಕಾಣುತ್ತೆ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳ್ತಾರೆ. ಇದಕ್ಕೆ ರಮಣ ಮಹರ್ಷಿಗಳು ಹೇಳಿ ಮೇಡಮ್, ಅದು ಮುಂದಿನ ಪ್ರಶ್ನೆ ಮುಂದಿನವರಿಗೆ ಕೊಡ್ತೀನಿ ಮೇಡಮ್. ಅದೇ 7ನೇ ಹಂತ ಅಲ್ಲಿಗೆ ಬಂತಲ್ಲ, ಅಲ್ಲಿ ಸಿಕ್ತು ನೋಡಿ, ನಿಮ್ಮ ಉತ್ತರ ಸಿಕ್ತಲ್ಲಿ ಸಹಜ ಸಮಾಧಿ. ಅದೇ ಈಗ ಒಂಜಾತೆ ಸಹಜ ಸಮಾಧಿ ಅಂದ್ರೆ ಏನು, ರಮಣರ ಒಂದು ಎಕ್ಸಾಂಪಲ್ ಕೊಟ್ಟು ಗುರುಗಳು ಹೇಳಿದಾರಲ್ಲ, ಅದನ್ನ ಹೇಳಿ ಅಂತ. ನೆಕ್ಸ್ಟ್ ಮಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ತುರಿಯಾಗ ಮಾಡ್ತಿದ್ದೀನಲ್ಲ ಲಾಸ್ಟ್ ಟೈಮ್. ಇದು 47, 48 ಎಲ್ಲಾದ್ರಲ್ಲೂ 47 ಲಾಸ್ಟ್ ಕೊನೆಯದ್ ಒಂದ್ 2 ಪ್ರಶ್ನೆ ಇತ್ತು, ಮುಗಿಸ್ಲಿಲ್ಲ ಅಂತ ಅನ್ಕೊಂಡೆ. ಅಂದ್ರೆ ರಿಪೀಟ್ ಆಗತ್ತೆ, ಬಟ್ ಆಗತ್ತಾ? ಉಮಾ ಮೇಡಮ್ ಹೇಳ್ಬಿಡ್ಲಾ? ಉಮಾ ಮೇಡಮ್ ಹೇಳ್ಬಿಡ್ಲಿ ಬಿಡಿ, ನೀವು ನೆಕ್ಸ್ಟ್ ನೋಡ್ತೀನಿ. ನನಗೆ ಕನ್ಫ್ಯೂಷನ್ ಆಗೋಯ್ತು. ಇವತ್ತು 48 ಇರ್ಬೋದು ಅಂತ ಅನ್ಕೊಂಡು 48ಅಲ್ಲಿ ಹುಡುಕ್ತಾ ಇದ್ದೀನಿ, ಅಲ್ಲಿ ಇಲ್ಲ. ಅದೇನೋ ಅಷ್ಟೊಂದು ಸ್ಪಷ್ಟತೆ ಇಲ್ವಲ್ಲ ಅಂತ. ಆಯ್ತು, ಉಮಾ ಹೇಳಿ ಬಿಡಿ, ಚೆನ್ನಾಗಿ ಹೇಳ್ತಾರೆ. ಉಮಾ ಮೇಡಮ್ ಅದೇ ಅವ್ರಿಗೆ ಇದು ಸಿಗುತ್ತಾ? ಉಮಾ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ರಜಿತಾನೇ ಹೇಳಿ ಬಿಡಿ. ಹೇಳು ರಜಿತಾ. ಹೇಳಿ. ಆಕ್ಚುಲಿ ಒಂದು ಕ್ಲಾರಿಫಿಕೇಶನ್ ಮೇಡಮ್, ಇದು ಈಗ 4 ಅವಸ್ಥೆಗಳು ಅಂತ ಹೇಳ್ತಾ ಇದ್ರಲ್ಲ, ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತೆ ತುರಿಯ ಅಂತ ಇದ್ದಾರೆ. ಆಕ್ಚುಲಿ ನಾನು ಮೊನ್ನೇನು ಇದ್ರೊಳಗೆ ಮಾಂಡೂಕ್ಯ ಉಪನಿಷತ್ತಲ್ಲಿ ನಾನು ಮೊನ್ನೆನೂ ಅದನ್ನ ಡೀಟೇಲ್ ಆಗಿ ಅದು ತುಂಬಾ ಯೋಚನೆ ಮಾಡಿದ ಹೇಳಿದ, ತುರಿಯ ಅನ್ನೋದು ಅವಸ್ಥೆ ಅಲ್ಲ. 3 ಅವಸ್ಥೆಗಳಲ್ಲೂ ಯಾವಾಗ್ಲೂ ಇರುವಂತವನು ಸಾಕ್ಷಿ ತುರಿಯ ಅಂತ ಹೇಳೋದಷ್ಟೇ ಹೊರತು
ಅದನ್ನ ಅವಸ್ಥೆ ಅಂತ ಕರೆಯಲ್ಲ. ಕರೆಯೋದ್ 3 ಅವಸ್ಥೆಗಳು: ಜಾಗೃತ, ಸ್ವಪ್ನ, ಸುಷುಪ್ತಿ. ಇದಕ್ಕೊಂದು ಉದಾಹರಣೆ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, 3 ಮಣಿಗಳನ್ನ ಒಂದು ದಾರದಲ್ಲಿ ಪೋಣಿಸ್ತೀವಿ ನಾವು. ಮೂರು ಮಣಿಗಳನ್ನ ಒಂದು ದಾರದಲ್ಲಿ ಪೋಣಿಸಿದಾಗ ಆ ದಾರ 3 ಮಣಿನೂ ಹಾದು ಹೋಗಿರತ್ತೆ. ಮಣಿಗಳು ಒಂದಕ್ಕೊಂದು ಡಿಫ್ರೆಂಟ್, ಯಾವ್ದೇ ಮಣಿ ಒಂದಕ್ಕೊಂದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಅವಸ್ಥೆಗಳು ಪ್ರತ್ಯೇಕವಾಗಿರೋದು. ಒಂದು ಅವಸ್ಥೆ ಇದ್ದಾಗ ಇನ್ನು 2 ಅವಸ್ಥೆ ಇರಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ. ಹೇಗೆ ಒಂದು ಮಣಿಯಲ್ಲಿ ದಾರದಲ್ಲಿ 3 ಮಣಿನ ಸೇರಿಸಿದಾಗ ಮಣಿ 3 ಆ ದಾರ 3 ಹೇಗೆ ಹಾದು ಹೋಗುತ್ತೋ ಅದನ್ನ ತುರಿಯ ಅನ್ನೋದು. ಅಂದ್ರೆ 3 ಅವಸ್ಥೆಗಳನ್ನ ಸಾಕ್ಷಿಯಾಗಿ ನೋಡ್ತಾ ಇರೋನು ತುರಿಯ. ಹಾಗಾಗಿ ಆ ತುರಿಯಗಾನ ಪದ ಇಲ್ಲ. ಯಾಕಂದ್ರೆ ನಾನು ನಿನ್ನೆ ಏನೋ ಕುತ್ಕೊಂಡು ಆ ಉಪನಿಷತ್ತದೊಳಗೆ ನೋಡ್ತಾ ಇದ್ದಾಗ ನನ್ಗೆ ಅದ್ರೊಳಗೆ ಕ್ಲಿಯರ್ ಆಗಿತ್ತು. ನನ್ನ ಬುಕ್ ಇಲ್ಲ, ಇಲ್ಲಾಂದ್ರೆ ಬುಕ್ ಇದ್ರೆ ಓದ್ ಹೇಳ್ತಾ ಇದ್ದೆ. ಮನೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಮುಂದೆ ಇಟ್ಬಿಡ್ತಾ ಇದ್ದೆ ಅದನ್ನ. ಅದ್ರೊಳಗೆ ಏನ್ ಎಕ್ಸ್ಪ್ಲೈನ್ ಅಲ್ಲ, ಇದು ಮಾಡಿದ್ದಾರೆ ಈ ತುರ್ಯಗ ಅನ್ನೋದು ಎಲ್ಲಿ ಬಂತು ಅಂದ್ರೆ, ಇವಾಗ ಇವರು ಯೋಗ ವಾಸಿಷ್ಠದ್ದು ಇವಾಗ ನೀವ್ ಅದ್ರೊಳಗೆ ಹೇಳಿದ್ದು, ಬರುತ್ತೆ. ನೀವ್ ಉಪನಿಷತ್ತಲ್ಲಿ ಹೇಳಿದ್ದು ತುರಿಯಗ ಪದ ಇಲ್ಲ. ಅವೆಲ್ಲ ಉಪನಿಷತ್ತಲ್ಲಿ ತುರಿಯಗ ಮುಂದಿಂದು ಪದ ಇಲ್ಲ, ಈ 7 stages ಅದ್ರಲ್ಲಿ ಏನ್ ಬರೋದಿಲ್ಲ. ಬರಲ್ಲ. ಇವಾಗ ಇದ್ರಲ್ಲಿ ಏನು ಯೋಗ ಬ್ರಹ್ಮವಿದ್ ವಾಸಿಷ್ಠದಲ್ಲಿ ಮಾತ್ರನೇ ಬ್ರಹ್ಮವಿದ್ವರ ಬರೋದು. ಬ್ರಹ್ಮವಿದ್ ಒಂದೇ ಪದ ಉಪಯೋಗಿಸಿರೋದವ್ರು, ಮಿಕ್ಕಿದ್ದೆಲ್ಲ ಅದ್ರೊಳಗ್ ಬಂದಿರೋದು. ಹೌದು. ಬ್ರಹ್ಮವಿದ್ ಒಂದೇ ಪದಾನೇ ಉಪನಿಷತ್ತಲ್ಲಿ ಬರೋದು. ಇದು ಯೋಗ ವಾಸಿಷ್ಠದ್ದು. ಅದ್ರೊಳಗ್ ಮಾತ್ರ ಇದೆ. ಹೌದು ಮೇಡಮ್, ಯೋಗ ವಾಸಿಷ್ಠದಲ್ಲಿ ಮಾತ್ರ ಅದ್ ಪದಗಳು ಉಪಯೋಗಿಸಿದಾರೆ ಅಷ್ಟೇ ಹೊರತು ಜೀವನ್ ಮುಕ್ತಿ ವಿವೇಕದಲ್ಲಿ ಅದನ್ನ ಹೇಳಿದ ಬಿಟ್ರೆ ಜ್ಞಾನ ಬ್ರಹ್ಮವಿದ್ ಒಂದೇ ವಾಸಿಷ್ಠದಲ್ಲಿ ಪದಗಳನ್ನೇ ಇದೆ. ಇದ್ರೊಳಗೆ ಹೇಳಿರೋದು. ಅದಕ್ಕೆ ಉಪನಿಷತ್ತಲ್ಲೆಲ್ಲ ಅದೊಂದೇ ಪದ. ಎಷ್ಟೋ ಸರ್ತಿ ಗುರುಜಿ ಅದ್ರ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಗ ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬೇಡಿ, ಜಸ್ಟ್ ತಿಳ್ಕೊಳ್ಳಿ. ಅವನ್ಗೆ ವಾಸನೆಗಳು ಕಡಿಮೆ ಆಗ್ತಾ ಹೋಗೋದಕ್ಕೆ ಬೇರೆ ಬೇರೆ ಹಂತಗಳು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒದ್ದಾಡ್ಬೇಡಿ ತುಂಬಾ ಅಂತ ಬಹಳಷ್ಟು ಸರ್ತಿ ಹೇಳಿದ್ದಾರೆ ಗುರೂಜಿ. ಏನಾಗ್ಲಿ, ನಾವ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಆದ್ರೆ ಬಿಹೈಂಡ್ ದಟ್ ನಾವ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ. ಇರೋದು ಒಂದೇ ತುರ್ಯ ಅಂತಂದ್ರೆ 3 ಅವಸ್ಥೆಗಳನ್ನ ಸಾಕ್ಷಿಯಾಗಿ ನೋಡ್ತಾ ಇರೋನು ತುರ್ಯ. ಹಾಗಾಗಿ ಅವನು ಸಹಜ ಸಮಾಧಿಯಲ್ಲಿ ಇರ್ತಾನೆ. ಅವನಿಗೆ ಪ್ರಪಂಚ ಅನ್ನೋದೇ ಇಲ್ಲ. ಎಲ್ಲಾ ಅವಸ್ಥೆಗಳು ಒಂದೇ ಆಗಿ ಕಾಣ್ತಾ ಇರುತ್ತೆ ಅವನಿಗೆ ಪ್ರಪಂಚ ಅನ್ನೋದು ಇಲ್ಲ, ನಿದ್ದೆ ಅನ್ನೋದು ಇಲ್ಲ, ಸ್ವಪ್ನ ಅನ್ನೋದು ಯಾವ್ದು ಇಲ್ಲದೆ ಇರೋದ್ರಿಂದ ಎಲ್ಲ ಗಮನಿಸುವ ಸಾಕ್ಷಿ ನಾನು ಅಂತಿರ್ತಾನೆ. ಹಾಗೆ ಅವನು ತುರಿಯಾಗಿ ಸಹಜ ಸಮಾಧಿ ಇರ್ತಾನೆ. ಅವನಿಗೆ ತುರಿಯ ಅಂತ ಹೇಳಿ ನಾವು ಹೇಳ್ತೀವಿ. ಅಂದ್ರೆ ಇಲ್ಲೇನು ಅಂದ್ರೆ ನೆಲ್ಲವನ್ನು ಗಮನಿಸುವ ಸಾಕ್ಷಿ ನಾನು ಅನ್ನೋದು ಒಂದ್ ಹಂತ. ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ನಾನು ಅರಿವು ಸಾಕ್ಷಿನೂ ಅಲ್ಲ ಅಂತ ಬಂದ್ಬಿಡ್ತಾನೆ ಬರುತ್ತೆ. ಅದೇ ಅದು ಹೋಗುತ್ತೆ. ಯಾಕಂದ್ರೆ ಅದ್ರಲ್ಲೇ ಇಬ್ರು ಇಂಪ್ರೂವ್ಮೆಂಟ್. ಬರ್ತಾರೆ, ಗಮನಿಸೋನೊಬ್ಬ, ಇನ್ನೊಂದು 2 ಬರುತ್ತೆ. ಅದು ಅಲ್ಲ, ನಾನು ಅರಿವು ಅಷ್ಟೇ, ಎಲ್ಲವನ್ನು ಬೆಳಗು ಅರಿವು ನಾನು ಅನ್ನೋದು ಬಂದ್ ನಿಲ್ತೀವಿ ನಾವು ಅದ್ರೊಳಗೆ. ಅಲ್ಲಿಗೆ ತಗೊಂಡು ಹೋಗಿ ನಾವು ಎಲ್ಲ ಸರ್ಕಸ್ ಮಾಡ್ತಾ ಇದೀವಿ. ಅದೇ ಇನ್ನೂ ಫೈನ್ ಟ್ಯೂನಿಂಗ್ ಆಗ್ಬಿಟ್ಟು ವಿಶ್ವಸಾಕ್ಷಿ, ಇಡೀ ವಿಶ್ವಸಾಕ್ಷಿ ಅಂದ್ರೆ ಇಡೀ ವಿಶ್ವದಲ್ಲಿರುವ ಎಲ್ಲವೂ ನಾನೇ ಅಂತ. ಈಶ್ವರ ಸಾಕ್ಷಿ, ನಾನ್ ಬೇರೆ ಸಾಕ್ಷಿ, ಇನ್ನೊಬ್ರು ನೋಡ್ತಾ ಇದ್ದೀನಿ. ಉಮಾ ಮೇಡಮ್ ಹೇಳ್ದಂಗೆ ಇನ್ನೊಬ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ಅವನು ಬೇರೆ ಅಂತ ದ್ವೈತ ಬಂದ್ಬಿಡುತ್ತೆ ಅಲ್ಲಿ. ಎಲ್ಲವೂ ನಾನೇ ಅಂತ ಲಾಸ್ಟ್ ಫೈನಲ್ ಸ್ಟೇಜ್ ತುರಿಯ. ಎಲ್ಲ ಬೆಳಗ್ತಾ ಇದೆ, ಏನಿದೆ ನೋಡ್ತಾ ಇದೀನಿ ಅಷ್ಟೇನೆ. ಏನೇನ್ ಕಾಣತ್ತೆ ಅದಷ್ಟೇ ನೋಡ್ತಾ ಇದೀವಿ ಅಷ್ಟೇ. ಅದ್ರ ಹಿಂದ್ ಹೋಗಲ್ಲ ನಾನು. ಏನ್ ನೋಡ್ತಾ ಇದೀನಿ, ಸುಮ್ನೆ ನೋಡ್ತಾ ಇದೀನಿ ಅಷ್ಟೇ. ಆ ಹಂತಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಎಲ್ಲ ಬೆಳಗ್ತಾ ಇದೆ ಅಷ್ಟೇ, ಬೆಳಗ್ತಾ ಇದೆ, ಹೋಗ್ತಾ ಇದೆ. ಅದ್ ಮಾಡ್ದಾಗ ಅದಂತೀವಿ, ಇದ್ ನೋಡ್ದಾಗ ಇದಂತ. ಅಂತಃಕರಣ ಬಂದಾಗ ಇವೆಲ್ಲ ಡಿಫರೆನ್ಸ್ಗಳು ಕಾಣಿಸ್ತಾ ಇರುತ್ತೆ. ಅಂತಃಕರಣ ಇಲ್ಲ ಅಂದಾಗ ಸುಮ್ನೆ ಸಾಕ್ಷಿಯಾಗಿ ನೋಡ್ತಾ ಇರೋದು ಅಷ್ಟೇನೆ. ಏನೋ ಕಾಣಿಸ್ತಾ ಇದೆ. ಅದಕ್ಕೆ ರಮಣ ಮಹರ್ಷಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಫಸ್ಟ್ ಈ ಗೋಡೆ ಇದೆ ಅಂತೀವಿ, ಅವ್ರಿಗೆ ಹೇಳಲ್ಲ ಇದೆ ಈಸ್ನೆಸ್ ತರ್ತೀವಿ. ಆಮೇಲೆ ಅದಕ್ಕೆ ವಸ್ತು, ಅದ್ ಗೋಡೆನ ಕಲ್ಪನಾನ ಇದಾದ್ರು ಕಾಣ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ನಾನು ಅಂತಃಕರಣ ಉಪಯೋಗಿಸ್ಕೊಂಡು ನಾನು ಏನ್ ಮಾಡ್ತೀನಿ, ಕಲ್ಪನಾ ಆಗಿ ಕಾತ್ಯಾಯನಾಗಿ ಇವರಾಗಿ ಇದ್ದಾರೆ ಅಂತ ಹೇಳ್ತೀನಿ. ಆತರ ತಗೊಂಡ್ ಬರ್ತೀನಿ. ಅವರು ತುಂಬಾ ಸ್ಟ್ಯಾಂಡರ್ಡ್ ಮೇಡಮ್. ಅವರು ಬಿಹೈಂಡ್ ಹಿಂದೆ ಬಂದ್ ಹಿಂಗ್ ಹೇಳ್ತಾರೆ. ನಮ್ಗೆ ಎದ್ರ ಹಿಂಗ್ ಡಿಫ್ರೆನ್ಶಿಯೇಟ್ ಮಾಡಿ ಎದುರಿಟ್ಬಿಟ್ಟು ಇದು ಅಂತ ಇಟ್ಬಿಟ್ಟು ಇದು ವಸ್ತು ಅಲ್ಲ ಅನ್ನೋದನ್ನೇ ಅದನ್ನ ಮನನ ಮಾಡ್ಕೊಳಕ್ಕೆ. ಅದಕ್ಕೆ ಹೇಳೋದಲ್ಲ, ಪದಾರ್ಥ ಅಭಾವನೆ ಅಸಮಾಸಕ್ತಿ. ಯಾವ ಆಸಕ್ತಿನೇ ಇಲ್ಲ ಅವನ್ಗೆ ಈ ಪ್ರಪಂಚದಲ್ಲಿ. ಪದಾರ್ಥಗಳಲ್ಲಿ ಅಭಾವನೆ ಅಂದ್ರೆ ಹೊರಗಡೆ ಯಾವ್ದಕ್ ಕಂಡ್ರು ಅದ್ರೊಳಗೆ ಅಭಾವ ಅವನ್ಗೆ. ಅದ್ ಬೇಕಾದಂತಾನೆ ಅನ್ಸಲ್ಲ ಅವನಿಗೆ. ಆ ಪದಗಳು ನಿಧಾನಕ್ಕೆ ಚಿಂತನೆ ಮಾಡ್ಬೇಕು ನೀವು, ಅವಾಗ ಅದ್ರ ಅರ್ಥ ಹೊಳಿತಾ ಬರುತ್ತೆ.
ಹೌದು. ಹೌದು. ಅಂದ್ರೆ ಇದೆಲ್ಲ ವಾಸನೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದು ಮೆಷರ್ಮೆಂಟ್ ಅಲ್ವಾ ಮೇಡಮ್? ನಾವು ಯಾವ ತನುಮಾನಸಿ ಸ್ಟೇಜ್ ಅಲ್ಲಿ ಜ್ಞಾನದಿಂದ ಮಾತ್ರ ವಾಸನೆ ಹೋಗೋದು. ಅವೆಲ್ಲ ಪದಗಳನ್ನೆಲ್ಲ ಇಟ್ಕೋಬಿಡಿ ರಜಿತಾ. ಜ್ಞಾನ ಬಂದ ತಕ್ಷಣ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಇವೆಲ್ಲ ಯಾವ್ದು ನೀವು ನಿತ್ಯ ಅನಿತ್ಯನ ಬೈಫರ್ಕೇಟ್ ಮಾಡ್ಕೊಂಡ್ ಬಂದ ತಕ್ಷಣ ನಿಮ್ಗೆ ಜ್ಞಾನ ಬಂತು ಅಂದ್ರೆ ನಿಮ್ 50% ಹೊಟ್ಟೋಗ್ತಾ ಇರುತ್ತೆ ಅದು ಹಂಗೆ ಮಾಡಿ. ಆ ಜ್ಞಾನದಿಂದ ವಾಸನೆಗಳು ಎಷ್ಟೇ ಜ್ಞಾನದಿಂದ ಇದ್ರೂನು ದಗ್ಧ ಕರ್ಮಾಣಿ ಅಂತ ಜ್ಞಾನ ಹೇಳ್ತಾರೆ ಅಷ್ಟೇ ಹೊರತು. ಹಾ ವಾಸನೆಗಳು ಎಷ್ಟೇ ಇದ್ರೂನು ಜ್ಞಾನ ಬಂದ್ಮೇಲೆ ಅದು ಪಟ್ಟಂತ ಸುಟ್ಟು ಹೋಗುತ್ತೆ ಅಂತ. ಸೊ ಬಟ್ ಅದೇ ಇದು ಚೆನ್ನಾಗಿದೆ. ಜ್ಞಾನ ಬಂದ್ಮೇಲೂ ಬೇಜಾರಾಗತ್ತೆ, ಇದಾಗತ್ತೆ, ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ನಾನು ಬ್ರಹ್ಮಸ್ವರೂಪಿ ಅಂತ ಇನ್ನೂ ದೃಢ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಸಾಧನೆ, ಲೋಕ ಕಲ್ಯಾಣಕ್ಕೋಸ್ಕರ ಸಾಧನೆ, ಅದೇ ನಾನು ಬ್ರಹ್ಮಸ್ವರೂಪಿ, ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ನಮ್ಗೆ ಇನ್ನೂ ದೃಢ ಆಗೋವರೆಗೂ ಅದು ಹೈಯರ್ ಸ್ಟೇಜಸ್ ಅಷ್ಟೆ. ಅಲ್ಲ, ಜ್ಞಾನ ಬರುತ್ತಲ್ಲ, ಜ್ಞಾನ ಬಂದಾಗ ಎಲ್ಲ ಹಂಗೆ ಅನ್ಸುತ್ತೆ. ಹೌದು ಹೌದು ಹೌದು, ಗುರುಗಳು ಹೇಳಿರೋದು ಎಲ್ಲ ಇದು ಎಲ್ಲವೂ ಸರಿ, ಸರಿ ಸರಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಜ್ಞಾನ ಅದ್ ಏನಾಗುತ್ತೋ ಗೊತ್ತಿಲ್ಲ, ಮತ್ತೆ ಇನ್ನೊಂಥರ ನಮ್ಮ ಮೈಂಡ್ ಬಂದ್ಬಿಟ್ಟಿರ್ತದೆ. ಮತ್ತೆ ಜ್ಞಾನವನ್ನ ಮತ್ತೆ ಇದ್ ಮಾಡ್ಕೊಂಡು ಮತ್ತೆ ಇಲ್ಲ ಇಲ್ಲ ಈ ತರ ಅಂತ ಅನ್ಕೊಂಡು ನಾವು ಪುನರಾವರ್ತನೆ ಮಾಡ್ಕೊಳ್ತಾ ಇರ್ಬೇಕು. ಮನನ ಮಾಡ್ತಾ 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 ಅದು ನಮ್ಗೆ ಅಭ್ಯಾಸ ಆಗ್ಬೇಕಾದ್ರೆ ತುಂಬಾ ಸಾಧನೆ ಬೇಕು. ಅದು ಅದೇ ಇಲ್ಲಾಂದ್ರೆ ಅಮೆರಿಕಾಗ್ ಹೋಗ್ ಬಂದಂಗೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಏನು ತುಂಬಾ ತೀವ್ರತೆಯಿಂದ ತುಂಬಾ ಸೀರಿಯಸ್ ಆಗಿ ತುಂಬಾ ಏನೋ ಒಂಥರ ಮನ್ಸೆಲ್ಲ ಸ್ತಬ್ಧತೆ ಆಗ್ಬಿಟ್ಟು ಏನು ಬೇಕಿಲ್ಲ, ಏನು ಇದೆಲ್ಲ ಏನೋ ಒಂದ್ ಇದ್ರಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಆಡ್ಕೊಂಡಿರ್ತೀವಿ. ಆಮೇಲೆ ಮತ್ತೆ ಯಾರೋ ಬಾಯಿ ತಡೆದ್ರು ಹಾಕ್ಬೋದ್ವಿ ಇದ್ರೆ ಜ್ಞಾನನೂ ಇಲ್ಲ ಏನೂ ಇಲ್ಲ. ಮತ್ತೆ ಟಕ್ಕಂತ ಅದು ಎಲ್ಲೋಯ್ತೋ ಅಷ್ಟೋ ತನಕ ಇದ್ದಿದ್ದು ಎಲ್ಲ ಅಂತ. ಆತರ ನಾವು ಹೋಗೋದು ಬರೋದಲ್ಲೇ ನಾವು ಕಾಲ ಕಳೀತಾ ಇದ್ವಿ. ಅದರಿಂದ ಅದೇ ಇಲ್ಲಿ ಸಾಧನೆ ಅಂದ್ರೆ ಒಂದೇ ತರ ಮನಸ್ಥಿತಿ ಇರುತ್ತೆ. ಯಾರನ್ನ ಬರ್ಲಿ, ಯಾರಾದ್ರೂ ಹೋಗ್ಲಿ, ಎಲ್ಲೇ ಕೂತಿರ್ಲಿ, ಎಲ್ಲೇ ನಿಂತಿರ್ಲಿ, ಅವ್ರಿಗೆ ಅದೇ ತರ ಇರ್ತದೆ. ರಮಣ ಮಹರ್ಷಿಗಳು ಹೇಳ್ತಾರೆ ಸುಮ್ನೆ ಇರು ಅಂತ. ಆ ತರ ಸುಮ್ನೆ ಇರ್ತಾರ ಅವರು, ಸುಮ್ನೆ ನೋಡ್ತಾರೆ, ಸುಮ್ನೆ ಇರ್ತಾರೆ. ನಾವು ಸುಮ್ನೆ ಇರಲ್ಲ, ನಾವು ಸುಮ್ನೆ ನೋಡೋದು ಇಲ್ಲ, ನಾವು ರಿಯಾಕ್ಷನ್ಸ್ ಮಾಡ್ತೀವಲ್ಲ. ಅಲ್ಲ, ನೀವ್ ಹೇಳ್ದಂಗ ನಾವು ರಿಯಾಕ್ಷನ್ಸ್ ಮಾಡ್ತೀವಿ. ಸುಮ್ನೆ ಇರೋದು ಇಲ್ಲ. ಅವ್ರು ಬಂದ್ರ, ನೀವ್ ಹೇಳ್ದಂಗೆ ಬಾಗಲ್ ತೆಗೆದ ತಕ್ಷಣ ಅವ್ರು ಬಂದ್ರ ನಮ್ ರಿಯಾಕ್ಷನ್ಸೇ ಚೇಂಜ್ ಆಗತ್ತೆ, ನಮ್ ಫೇಶಿಯಲ್ ಎಕ್ಸ್ಪ್ರೆಷನ್. ಅವ್ರ ಜೊತೆಲೆ ಎಲ್ಲಾ ನೆನಪುಗಳು, ಅವ್ರ ಜೊತೆಲೆ ಎಲ್ಲಾ ತರದ ಏನೇನೋ ಸಂಬಂಧಪಟ್ಟದೆಲ್ಲ ಟಕ್ ಅಂತ ಬಂದ್ಬಿಡುತ್ತೆ. ಅದೇ ಅಂತರಂಗ, ಇವ್ರು ಅಂತಃಕರಣ ಬರುತ್ತೆ. ರಮಣ ಮಹರ್ಷಿಗಳು ಅಂತಃಕರಣ ಬಿಟ್ಟು ನೋಡ್ತಾ ಇರ್ತಾರೆ, ನಾವು ಅಂತಃಕರಣ ಇಟ್ಕೊಂಡು ನೋಡ್ತೀವಿ. ಅದಕ್ಕೆ ಅದ್ರ ಜೊತೆಗೆ ವಾಸನೆಗಳು ಎಲ್ಲ ಸೇರ್ಕೊತಾ ಇರೋದು. ಅವ್ರು ನನ್ಗೆ ಹಂಗ್ ಹೇಳಿದ್ರು. ಅವರು ಆವತ್ತು ನನ್ಗೆ ಹಿಂಗ್ ಹೇಳಿದ್ರು, ನೋಡು ಹಂಗ್ ಹೇಳ್ಬೋದಾ, ಹಂಗ್ ಹೇಳ್ಬೋದಾ ಅವರು ಈ ತರ. ಅದೆಲ್ಲ ಅಂತಃಕರಣ, ಮನಸ್ಸು, ಬುದ್ಧಿ ಅದ್ರಲ್ಲಿ ಸ್ಟೋರ್ ಆಗಿರೋದೆಲ್ಲ ಮತ್ ವಾಪಸ್ ಬರುತ್ತೆ. ಕಷ್ಟ ಬಂದ್ಬಿಡ್ತಾರೆ. ಅದಕ್ಕೇನೆ ಅವ್ರಿಗೆ ಹಂಗಲ್ಲ, ಯಾರನ್ನ ನೋಡಿದ್ರು, ಯಾರದು ಏನೇ ನೋಡಿ, ಇವಾಗ ಒಂದ್ ಮರ ನೋಡ್ಲಿ, ಒಂದ್ ಗಿಡ ನೋಡ್ಲಿ, ಒಂದ್ ಪಶು ನೋಡ್ಲಿ, ಒಂದ್ ಪಕ್ಷಿ ನೋಡ್ಲಿ, ಅವ್ರನ್ನ ನೋಡ್ಲಿ, ಅವ್ರಿಗೆ ಒಂದೇ ತರ ಭಾವನೆ ಇರುತ್ತೆ. ಅದು ಚೈತನ್ಯ ಅನ್ನೋದು ಒಂದು ಪಕ್ಕ ಆಗ್ಬಿಟ್ಟಿರ್ತದೆ. ನಮ್ಗೆ ಅದು ಪಕ್ಕ ಆಗ್ಬೇಕು ಅಷ್ಟೇ. ಪಕ್ಕ ಆಗ್ಬೇಕಾದ್ರೆ ಒಂದ್ಸತಿ ಹೇಳ್ತಾ ಇದ್ರು, ನಾವು ಅದೇ ಆತ್ಮದರ್ಶನ ಕ್ಲಾಸ್ಗೆಲ್ಲ ಹೋದಾಗ ಒಂದ್ಸತಿ ಹೇಳಿದ್ರಲ್ಲ, ನಾನು ಹಿಂಗೆ ಒಂದ್ ಸ್ಟ್ಯಾನ್ಸ್ ಅಂದ್ರೆ ದೇಹ ಭಾವ ತಗೊಂಡ್ ಬಂದು ಅವರು ಬೋಧನೆ ಮಾಡ್ತಿರ್ತಾರೆ. ಹಂಗೆ ಅವ್ರು ಕಣ್ಮುಚ್ಚಿ ಕೂತ್ಕೊಂಡಾಗ ಎಲ್ಲರೂ ಒಂದೇ ಆತ್ಮ ಸ್ವರೂಪಿಗಳು ಅಂತ ಅನ್ಸುತ್ತೆ ನನ್ಗೆ. ನೀವಿವ್ರು ಅಂತ ಹೆಸರು, ದೇಹ ಅವೆಲ್ಲ ಏನು ಗೊತ್ತಾಗಲ್ಲ ನನಗೆ ಅಂತಂದಾಗ ಒಂಥರ ಶಾಕ್ ಆಗಿತ್ತು. ಒಂದ್ ಶಾಕ್ ಆಗಿತ್ತು ನನ್ಗೆ, ಹಿಂಗ್ ಪಳ್ಳಂತ ಏನು ಈ ತರನು ಆಗತ್ತಾ, ಅಂದ್ರೆ ಹೆಂಗ್ ಸಾಧ್ಯ, ಆ ತರ ನೋಡಕ್ಕಾಗುತ್ತ ಗುರುಗಳು? ಹಂಗಿದ್ರೆ ಏನಪ್ಪಾ ಗುರುಗಳು, ನಾವು ಇವ್ರನ್ನ ಒಂಥರ ಸಾಮಾನ್ಯ ಮನುಷ್ಯರಂಗೆ ನಾವು ಏನು ಗುರುಗಳದೊಂದು ರೂಪ, ಗುರುಗಳೊಂದು ಹೆಸರು, ಗುರುಗಳ ಮನೆ,
ಗುರುಪತ್ನಿ ಗುರುಮಾತೆ ಇಷ್ಟೇ, ಅವ್ರು ಏನ್ ಹೇಳ್ತಾರೆ ತಗೊಂಡ್ ಹೋಗ್ಬೇಕು ಅಂತ ಒಂದ್ ಕುತ್ಕೊಂತಿದ್ದೆ. ಓ ಈ ಪದೇ ಈ ಕ್ಲಾಸಸ್ ಮಾಡ್ತಾ 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 ಪರ್ಸ್ಪೆಕ್ಟಿವ್ ಅಥವಾ ಒಂದು ದೃಷ್ಟಿನೇ ಬದಲಾಗ್ತಾ ಇದೆ ಮೇಡಮ್. ಅವಾಗ ಈಗ ಗುರುಗಳು ಭೇಟಿ ಮಾಡ್ಲಿಲ್ಲ ಅಂತ ಒಂಥರ ಬೇಜಾರಾಗ್ತಿರ್ತಿತ್ತು. ಈಗ ಏನಿಲ್ಲ ಮನ್ಸಲ್ಲಿ ತಂದ್ಕೊಂಡ್ರೆ ಸಾಕು, ಅವ್ರ ಭಾವ, ಅವರ ಜ್ಞಾನ, ಅವ್ರು ಹೇಳ್ಕೊಡೋದು, ಅವ್ರ ಇದು ಧ್ವನಿ ಎಲ್ಲ ಕಿವಿಗೆ ಬಿದ್ರೆ ಸಾಕು, ಅಷ್ಟೇ ಗುರುಗಳು ನನ್ನ ಜೊತೆಗೆ ಇದ್ದಂಗೆ ಅಂತ ಅನ್ಸತ್. ನೋಡ್ಲೇಬೇಕು, ಭೇಟಿ ಆಗಿಲ್ಲ, ಕ್ಲಾಸಸ್ಗೆ ಹೋಗಿಲ್ಲ, ಅಯ್ಯೋ ಇಷ್ಟೊಂದು ಅಟೆಂಡ್ ಮಾಡಿಲ್ಲ, ಬಹಳ ಇರ್ತಿತ್ತು ಮುಂಚೆಗೆ. ಈಗ ಹಂಗ ಅನ್ನಿಸ್ತಾ ಇದೆ. ಗುರುಗಳು ಯಾವಾಗ್ಲೂ ಹೇಳೋರು ನಮ್ಗೆ, ಎಲ್ರೂ ನೀವೆಲ್ಲ ಹೆಸರು ರೂಪದಲ್ಲಿ ಅಥವಾ ದೈಹಿಕ ರೂಪದಲ್ಲಿ ಕಾಣಲ್ಲ, ನನ್ಗೆ ಎಲ್ಲ ಆತ್ಮಸ್ವರೂಪಿಗಳನ್ನ ಕಾಣ್ತಿದ್ರು. ಅರ್ಥ ಆಗಿರ್ಲಿಲ್ಲ ಅವಾಗ ಖಂಡಿತ. ಈ ಇದಿದೆಯಲ್ಲ ಮಹಾದರ್ಶನ ಅಂತ ಬರ್ದಿದ್ರಲ್ಲ ನರಸಿಂಹ ದೇವುಡು ಅವ್ರದ್ದು, ನರಸಿಂಹ ದೇವುಡು, ಅದರಲ್ಲಿ ಒಂಥರ ಸ್ಪಷ್ಟತೆ, ಒಂಥರ ಚೆನ್ನಾಗಿದೆ ಆ ಪುಸ್ತಕ ಓದುವಾಗ. ಅವ್ರಿಗೆ ಅವರು ಎಷ್ಟೋ ತಿಂಗಳೋ ವರ್ಷನೋ ಗೊತ್ತಿಲ್ಲ ಸಾಧನೆ ಮಾಡ್ತಾರೆ. ತೋಟದಲ್ಲಿ ಒಂದೇ ಒಂದು ಮನೆ, ಒಂದೇ ಒಂದು ಗುಡಿಸಿನಲ್ಲಿ ಸಾಧನೆ ಮಾಡ್ತಾರೆ ಅವ್ರು. ಅವ್ರ ಹೆಂಡತಿ ಅವ್ರಿಗೆ ಊಟ ತಂದ್ಕೊಡಿದ್ರು ಕೂಡ ಅವ್ರು ಮರ್ತೋಗ್ಬಿಟ್ಟಿರ್ತದೆ. ಅಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಒಂದು ದಿನ ಅವ್ರಿಗೆ ಒಂದು ದರ್ಶನ, ಮಹಾದರ್ಶನ ಅಂತದೇನೆ ಆಗತ್ತೆ, ಒಂದು ರಿಯಲೈಸೇಷನ್ ಆಗುತ್ತೆ. ಅವ್ರು ಹೀಗೆ ಕಣ್ ಮುಚ್ಚಿರ್ತಾರೆ, ಗೇಟ್ ಹಿಂದೆಗಡೆ ಇರುತ್ತೆ, ಅದೊಂಥರ ತಡಿಕೆ ಅಂತಾರ, ಅದದ್ದು ತಡಿಕೆ ಅಂತಾರೆ ಕನ್ನಡದಲ್ಲಿ, ಅದನ್ನು ಚಿಕ್ಕದೊಂದು ತೋಟದ್ದು ಇದನ್ನು. ಅವ್ರ ಹೆಂಡತಿ ಕಾತ್ಯಾಯಿನಿ ಹಾಲೋ ಏನೋ ತಗೊಂಡು ಆ ತಡಿಕೆನ ಹಿಂಗ್ ಬಿಡಿಸಿ ಬರ್ತಾರೆ. ಅದೇ ಅವ್ರ ಕಣ್ ಬಿಟ್ಟೇ ಇರಲ್ಲ, ಕಣ್ಣು ಮುಚ್ಚಿರ್ತಾರೆ. ಅವ್ರಿಗೆ ಗೋಡೆ ಪಾರದರ್ಶಕವಾಗ್ಬಿಡ್ತದೆ ಅವ್ರಿಗೆ. ಅಂದ್ರೆ ಆ ಗೋಡೆ ತಡಿ ಆಗದೇ ಇಲ್ಲ ಅವ್ರಿಗೆ ಆಗ್ಲೇ ಒಳಗಡೆ ಅರಿವಿನ ಕಣ್ಣು ತೆರೆದು ಬಿಟ್ಟಿರುತ್ತೆ. ಅವ್ರಿಗೆ ಯಾವುದೂ ಇಲ್ಲ, ಅಡ್ಡ ಇಲ್ಲ, ಎಲ್ಲವೂನು ಸ್ಪಷ್ಟತೆಯಿಂದ ಕಾಣ್ತಾ ಇರುತ್ತೆ. ಅವಾಗ ಅವ್ರಿಗೆ ಒಂಥರ ಗೊತ್ತಾಗುತ್ತೆ, ಹೌದಲ್ವಾ, ಗೋಡೆನೇ ಕಾಣ್ತಾ ಇಲ್ವಲ್ಲ ನನ್ಗೆ, ಕಾತ್ಯಾಯಿನಿ ಹಿಂದೆಗಡೆ ಅಲ್ಲಿಂದ ಬರ್ತಾ ಇರೋದು, ನಾನು ಈ ತರ ಇಲ್ಲಿ ಕೂತಿರೋದು ಕಾಣಿಸ್ತಾ ಇದೆಯಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲ ಜಗತ್ತಿನಲ್ಲಿ ಏನಿದೆ ಎಲ್ಲವೂ ಅವ್ರಿಗೆ ಸುಮ್ಮನೆ ಗೋಚರ ಆಗ್ತಾ ಇರ್ತದೆ. ಅಂದ್ರೆ ಎಲ್ಲರೊಳಗಡೆ ಆಗ್ಬಿಟ್ಟಿರ್ತಾರ ಅವ್ರು. ಆ ಒಂದು ಸಾಕ್ಷಾತ್ಕಾರನೋ ಅಥವಾ ಏನೋ ಒಂದು, ನಾನು ತುಂಬಾ ಹಿಂದೆ ಓದಿದ್ದು ಆ ಪುಸ್ತಕ. ಅವಾಗ ನನ್ಗೆ ಅಷ್ಟು ಸ್ಪಷ್ಟತೆ ಇರ್ಲಿಲ್ಲ ಅದು ಏನೇನು ಇದಾಗಿತ್ತು ಅಂತ. ಅದು ಮಾತ್ರ ನಾನು ಮರ್ತೇ ಇಲ್ಲ. ಅವರು ಕ್ಲೀನಾಗಿ ಆ ತಡಿಕೆ ತಕ್ಕೊಂಡು ಕಾತ್ಯಾಯಿನಿ ಬರೋದು ಎಲ್ಲಾನು ಅದು ಅಷ್ಟು ಚೆನ್ನಾಗಿ ನೆನಪಿದೆ. ಅಂದ್ರೆ ಮಹಾದರ್ಶನ ಅಂದ್ರೆ ಅದೇ ಅಂತ ಇವಾಗ ನನಗೆ ಅದರ ಅರಿವಾಗುತ್ತೆ. ಇನ್ನೇನು ಇಲ್ಲ, ಯಾವುದಕ್ಕೂ ಅಡ್ಡಗೋಡೆನೇ ಇಲ್ಲ. ಇವಾಗ ಮನುಷ್ಯರಾಗೆ ಕಾಣಲ್ಲ, ಮನುಷ್ಯರು ಎಲ್ಲರೂ ಆತ್ಮಸ್ವರೂಪಿಗಳಾಗೆ ಕಾಣೋದು. ಅವ್ರನ್ನ ಕ್ಲೀನಾಗಿ ಅವ್ರ ಅಂತರಂಗನ ಯೋಗಿಗಳು ನೋಡ್ತಾರೆ, ನಮ್ಮ ಮನಸ್ಸಲ್ಲಿ ಇರೋದನ್ನ ಅವ್ರಿಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ರೆ, ಅವ್ರು ಕ್ಲೀನಾಗಿ ಅವ್ರದ್ದು ದೃಷ್ಟಿನೇ ಆತರ ಒಂಥರ ಪೈರ್ಸಿಂಗ್, ಒಂದು ಯಾವುದು ಅವ್ರಿಗೆ ಇದೇ ಇಲ್ಲ, ಅಡೆತಡೆನೇ ಇಲ್ಲ, ಗೋಡೆನೇ ಮಧ್ಯದಲ್ಲಿ ಒಂದೇನೂ ಇಲ್ಲ ಅವ್ರಿಗೆ. ಅಷ್ಟು ಪಾರದರ್ಶಕವಾಗಿ ಅವ್ರಿಗೆ ಕಾಣ್ತಾ ಇರ್ತದೆ. ಆ ತರ ಆಗ್ಬಹುದು. ನಾನು ಚೈತನ್ಯ ಸ್ವರೂಪಿ, ನಾನು ಎಲ್ಲ ಇದರಲ್ಲೂ ಒಂದೇ ಅಂತ ಒಂದು ಮರ್ಜ್ ಆದಾಗ ಆ ತರ ಸ್ಥಿತಿ ಬರ್ಬಹುದು ಅವ್ರಿಗೆ. ಅವಾಗ್ಲೇ ಅಲ್ವಾ ಅವ್ರಿಗೆ ಸರ್ವಜ್ಞ ಅಂತ ಬರೋದು, ಅವ್ರಿಗೆ ಬಿರುದು ಕೊಡ್ತಾರೆ. ಅದ್ ನೆನ್ಪು ಬರ್ತದೆ ನನಗೆ ಯಾವಾಗ್ಲೂ. ಅದನ್ನು ಅದನ್ನ ನೆನ್ಸ್ಕೊಳ್ಳೋವಾಗ ಈ ತರ ಆಗ್ಬೋದೇನೋ. ಅದನ್ನ ತುಂಬಾ ಚೆನ್ನಾಗ್ ಬರ್ತಿದ್ರೆ ಇನ್ನೊಂದ್ಸತಿ ಆ ಪುಸ್ತಕ ಹುಡುಕಿ ಓದ್ಬೇಕು. ಅವಾಗ ಓದಿದ್ದು ಒಂದ್ 30-40 ವರ್ಷದಿಂದ ಓದಿದ್ದು ಏನು ಗೊತ್ತಿಲ್ಲಲೇನೆ ಅವತ್ತಿನ ದಿನ ಅಷ್ಟು ಇನ್ಫ್ಲೂಯೆನ್ಸ್ ಆಗಿದೆ. ಇವತ್ತು ಅದನ್ನ ತೆಗೆದು ನೋಡ್ಬೇಕು ಅನ್ಸುತ್ತೆ, ಒಂದಿನ ಓದ್ಬೇಕದು. ಆ ತರ ಆಗ್ಬೋದಲ್ವಾ, ನನಗ್ ಗೊತ್ತಿಲ್ಲ, ಅನ್ಸಿದ್ದು. ಅಲ್ಲ, ಇದು ಏನಂದ್ರೆ ಇದು ಎಕ್ಸ್ಪೀರಿಯನ್ಸು ಒಬ್ಬೊಬ್ಬರಿಂದ ಒಬ್ಬೊಬ್ರಿಗೆ ಡಿಫ್ರೆಂಟ್ ಆಗುತ್ತೆ. ಇವಾಗ ಗುರೂಜಿದೇ ಹಂಗ್ ನೋಡಕ್ ಹೋದ್ರೆ ಅವ್ರಿಗಿನ್ನೂ ಆ ಒನ್ನೆಸ್ ಫೀಲ್ ಮಾಡಿದ್ದನ್ನ ಎಷ್ಟೋ ಸರ್ತಿ ಅವ್ರು ಹಂಚ್ಕೊಂಡಿದಾರಲ್ಲ ಆ ಎಕ್ಸ್ಪೀರಿಯನ್ಸ್. 26ನೇ ವರ್ಷದಲ್ಲಿ ಅವಳು ಸಂಧ್ಯಾಂಗನೆ ಅವ್ರು ಮಾಡ್ತಾ ಇದ್ದಾಗ ಸಡನ್ ಆಗಿ ಅವ್ರಿಗೆ ಎಲ್ಲ ಒಂದೇ ಅನ್ನೋ ತರ ಅನ್ಸ್ಬಿಡ್ತು. ಅಲ್ಲೆಲ್ಲೋ ಮರದ್ದು ಹಿಂಗೆ 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 ಅಲ್ಲಾಡ್ತಾ ಇದ್ರೆ ಎಲೆಗಳು, ಇವ್ರಿಗೆ ಅದು ಇಲ್ಲೇ ಅಲ್ಲಾಡ್ತಾ ಇದೆ ಅಂತ ಅನಿಸ್ತಾ ಇತ್ತಂತೆ. ಹಕ್ಕಿ ಹಾರ್ತಾ ಇದ್ರೆ ಇಲ್ಲೇ ಇದೆ ಅಂತ ಏನೋ ಒಂದ್ ತರಹ ವಿಚಿತ್ರವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಅವ್ರಿಗೆ ಆಮೇಲೆ ತುಂಬಾ ಕಣ್ಣಲ್ಲಿ ನೀರು ಸುರಿಯಕ್ ಶುರುವಾಗಿ, ಆಮೇಲೆ ಅವ್ರ ತಾಯಿಗೆ ಅದನ್ನ ಹೇಳಕ್ ಹೋದ್ರೆ ಅವರು ಏನೋ ಆಗೋಗಿದೆ ಇವ್ನಿಗೆ, ಫಸ್ಟ್ ಮದ್ವೆ ಮಾಡ್ಬಿಡ್ಬೇಕು, ಇವ್ನ ಆಮೇಲೆ ಇನ್ನೇನೇನೋ ಆಗೋಗ್ಬಿಡ್ತಾನೆ ಇವನು ಅಂತ ಹಂಗೆ ಆ ರೀತಿ ಹೊರಟೋದ್ರಂತವ್ರು. ಆಮೇಲೆ ಸುಮಾರು ಜನರ ಹತ್ರ ಇವ್ರ ಆ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡ್ರಂತೆ ಹೋಗಿ.
ನಂಗೆ ಹೀಗೆ ಆಯ್ತು, ಇದು ಏನ್ ಸೂಚಿಸುತ್ತೆ ಇದು? ಯಾಕೆಂದ್ರೆ ಇವರು ಏನು ಓದ್ಕೊಂಡಿಲ್ಲ ಅವಾಗ, ಏನೋ ಉಪನಿಷತ್ತಾಗ್ಲಿ ಇನ್ನೊಂದಾಗ್ಲಿ ಏನು ಓದ್ಕೊಂಡಿಲ್ಲ. ಜಸ್ಟ್ ಲೈಕ್ ದಟ್ ಅವ್ರಿಗೊಂದು ಆ ಎಕ್ಸ್ಪೀರಿಯನ್ಸ್ ಆಯ್ತು. ಅದ್ ಏನ್ ಆ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳಕ್ ಎಷ್ಟು ಪ್ರಯತ್ನ ಪಟ್ರು ಯಾರು ಏನು ಸ್ಪಷ್ಟವಾಗಿ ಏನು ಉತ್ತರ ಏನು ಕೊಡ್ಲಿಲ್ವಂತೆ. ಇತ್ತು ಆ ತರ ಒನ್ನೆಸ್ ಫೀಲಿಂಗು ಅಂತ ಹೇಳ್ತಾರೆ. ಆಮೇಲೆ ಅಷ್ಟು ಬಟ್ ಒನ್ನೆಸ್ ಫೀಲಿಂಗ್ದು ಎಕ್ಸ್ಪೀರಿಯನ್ಸ್ ಇದ್ರೂನು, ಕೇಳಿಸ್ತಾ ಇದೆಯಾ? ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾನೆ. ಒನ್ನೆಸ್ ಫೀಲಿಂಗ್ ಇದ್ರೂನು ಅವ್ರಿಗೆ ಜ್ಞಾನ ಬಂದಿರ್ಲಿಲ್ಲ ಅವಾಗ. ಆ ಜ್ಞಾನ ಬರೋದಕ್ಕೆ ಸುಮಾರು ದಿನಗಳು ತಗೊಳ್ತು. ಆಮೇಲೆ ಅದು ಬೇರೆ ಬೇರೆ ಇದು ಆಗಿ ಫೈನಲಿ ಅವರು ಅದೇ ಅದನ್ನು ಎಲ್ಲ ಹೇಳಿದ್ದಾರೆ. ಇದನ್ನ ಆಫೀಸಲ್ಲಿ ಆ ಸೌಂಡ್ ಇದರಲ್ಲಿ ಬರ್ದೇ ಇರೋ ಹಾಗೆ ಟ್ರೈ ಮಾಡಿ 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 ಮಧ್ಯೆ ನಾಯ್ಸ್ ಬಂದ್ಬಿಡೋದಂತೆ. ಆ ನಾಯ್ಸ್ ಅನ್ನ ಇಲ್ದೇ ಇರೋ ಹಾಗೆ ಮಾಡಕ್ಕೆ ಸುಮಾರು ಮಾಡಿ 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 ಅದ್ರಲ್ಲಿ ಸಕ್ಸಸ್ ಆದ್ಮೇಲೆ ಓಕೆ, ಈ ಸರ್ಕ್ಯೂಟು, ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಇದರಲ್ಲಿ ನಾಯ್ಸು ಬರ್ತಾ ಇಲ್ಲ, ಓಕೆ, ಬಟ್ ಇಲ್ಲಿ ನಾಯ್ಸ್ ಬರ್ತಾ ಇದೆಯಲ್ಲ, ಇದನ್ನ ಹೇಗೆ ಕಡಿಮೆ ಮಾಡೋದು ಅಂತ ಹೇಳಿ ಅದನ್ನ ಕೂತ್ಕೊಂಡು ಯಾವಾಗ್ಲೂ ಆ ನಾಯ್ಸ್ನ ಗಮನಿಸ್ತಾ, ಅವಾಗೆಲ್ಲ ಅವ್ರಿಗೆ ಸಮಾಧಿ ಅನ್ನೋದು ಗೊತ್ತಿಲ್ಲ, ಧ್ಯಾನ ಅನ್ನೋದು ಗೊತ್ತಿಲ್ಲ. ದಿನ ಕರೆಕ್ಟಾಗಿ ಬಂದು ರಾತ್ರಿ 9 ಗಂಟೆಗೆ ಕೂತ್ಕೊಂಡು ಗಮನಿಸೋದು, ಅದನ್ನ ನಾಯ್ಸ್ ಗಮನಿಸೋದು. ಹಾಗೆ ಗಮನಿಸ್ತಾ 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 ಸ್ವಲ್ಪ ಶಾಂತತೆ ಬರೋಕ್ ಶುರುವಾಯ್ತು. ಅಂದ್ರೆ ಅಲ್ಲಿ ಅವಾಗ ಮತ್ತೆ ಸಾಕ್ಷಿತ್ವ ಅದೆಲ್ಲ ಏನೂ ಗೊತ್ತಿಲ್ಲ. ಈ ಗಮನಿಸೋನು ಬೇರೆ, ಅದು ಬೇರೆ. ಆ ಗಮನಿಸ್ತಾ ಇದ್ದಾಗ ನಾನ್ ಸೆಪರೇಟ್ ಆಗ್ತೀನಿ ಅದೆಲ್ಲ ಏನೂ ಗೊತ್ತಿಲ್ಲ ಅವಾಗ. ಹಾಗೆ ಮಾಡ್ಕೊಂಡು ಒಂದೊಂದೇ ಕಲ್ತ್ಕೊಂಡು ಆಮೇಲೆ ಪುಸ್ತಕಗಳನ್ನು ಓದ್ಕೊಂಡು ಕೊನೆಗೆ ಫೈನಲಿ ಪುತ್ತೂರು ಅಜ್ಜ ಅವ್ರ ಹತ್ರ ಹೋಗಿ, ಆವಾಗ ಅವ್ರು ನಾನು ಯಾರು ಅನ್ನೋದನ್ನ ನೀನು ಈ ರೀತಿ ಕ್ವಶನ್ ಮಾಡ್ಕೊಂಡು ಹಿಂಗೆ ಆ ತರ ಹೋಗ್ಬೇಕು ಮುಂದಕ್ಕೆ ಅಂತ ಹೇಳಿದಾಗ ಆಗ ಕ್ಲಾರಿಟಿ ಬಂದಿತ್ತು. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಈ ಜ್ಞಾನ ಅಂತನ್ನೋದು ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು ಬೇರೆ ತರಹದ್ದು ಅಂತಾನು ಏನೂ ಇಲ್ಲ. ಹಾಗೆ ತಿಳುವಳಿಕೆಯಿಂದನೇ, ಸ್ಪಷ್ಟವಾದ ತಿಳುವಳಿಕೆಯಿಂದನೂ ಎಷ್ಟೋ ಜನ ಆ ಜ್ಞಾನದಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದು ಉಂಟು. ಎಕ್ಸ್ಪೀರಿಯನ್ಸ್ಗಳು ಕೆಲವ್ರಿಗೆ ಆದ್ರೂ ಆಗ್ಬೋದು. ಅದೇ ಹೇಳ್ತಾರಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಬೇಕೇ ಇಲ್ಲ. ನಿಮ್ದು ಎಚ್ಚರ, ಕನಸು, ಗಾಢ ನಿದ್ದೆ ಕಾಮನ್ ಆಗಿರೋ ಎಕ್ಸ್ಪೀರಿಯನ್ಸ್ ನ ನೀವು ಅನಲೈಸ್ ಮಾಡ್ಕೊಂಡು ನೀವು ತಿಳ್ಕೊಂಡ್ಬಿಟ್ರು ಸಾಕು. ಇನ್ನೇನೋ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಕಾಯ್ಬೇಡಿ ಅಂತಾನು ಬಹಳಷ್ಟು ಸರ್ತಿ ಹೇಳ್ತಾರೆ. ದೃಗ್ದೃಶ್ಯ ವಿವೇಕದಲ್ಲಂತೂ ಅದ್ರ ಬಗ್ಗೆ ಬೇಕಾದಷ್ಟು ಚರ್ಚೆ ಇದೆ. ತುಂಬಾ ದಿವಸ ಆಗೋಗಿರೋದ್ರಿಂದ ಮರ್ತೋಗಿದೆ ಗುರುಜಿದು ಅದು ದೃಗ್ದೃಶ್ಯ ವಿವೇಕ ವಿಡಿಯೋಸು. ಅದ್ರಲ್ಲಿ ಕೇಳ್ತಾರೆ, ಇದು ಈ ಜ್ಞಾನ ಅಂತ ಬಂದಾಗ ಏನೋ ಒಂದು ದೊಡ್ಡದಾಗಿ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಬಹುದಾ, ಆಹಾ ಮೂಮೆಂಟ್ ಅಂತಾರಲ್ಲ, ಹಂಗ ಆಗ್ಬಿಡ್ಬಹುದಾ ಅಂತ ಕೇಳ್ತಾರೆ ಒಬ್ರು. ಅದಕ್ಕೆ ಅವಾಗ ತಮಾಷೆ ಮಾಡ್ಕೊಂಡು, ತುಂಬಾ ಚೆನ್ನಾಗಿದೆ ಆ ವಿಡಿಯೋಸ್, ಅದನ್ನ ನಾನು ಹಾಕೂ ಇದ್ದೆ ಆಕ್ಚುಲಿ. ಇನ್ನೊಂದ್ಸರ್ತಿ ಮಧ್ಯದಲ್ಲಿ ಒಂದ್ಸರ್ತಿ ನಮ್ ಗ್ರೂಪ್ಗೆ ಹಾಕಿದ್ದೆ ಅದನ್ನ. ಹಂಗೆ ಕೇಳಿದಾಗ ಅವರು ಆಹಾ ಮೂಮೆಂಟು, ನಿಮ್ಗೆ ಯಾವ್ದು ಆಹಾ ಮೂಮೆಂಟು, ನಿಮ್ಗೆ ಯಾವ್ದು ಆಹಾ ಮೂಮೆಂಟು ಅಂತೆಲ್ಲ ಕೇಳಿ ಒಂಥರ ತುಂಬಾ ತಮಾಷೆಯಾಗಿ ಆ ಸೆಷನ್ಸ್ನೆಲ್ಲ ಇದು ಮಾಡ್ಬಿಟ್ಟು ಅವಾಗ ಹೇಳ್ತಾರೆ, ಯಾವುದೇ ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗ್ಬೇಡಿ. ನಿಮಗೆ ಆದ್ರೆ ಸಂತೋಷ, ಆದ್ರೆ ಆಗಿಲ್ಲ ಅಂತ ಕೊರಗಬೇಡಿ. ಇನ್ನೇನೋ ಆಗ್ಬಿಡುತ್ತೆ, ಹಂಗೆಂಗೋ ಇದ್ಬಿಡ್ಬೋದು, ಹಿಂಗೆಂಗೋ ಇದ್ಬಿಡ್ಬೋದು ಅಂತ ಯಾವ ಕಲ್ಪನೆಗಳನ್ನು ಮಾಡಕ್ ಹೋಗ್ಬೇಡಿ. ಜ್ಞಾನ ಸ್ಪಷ್ಟವಾಗಿ ತಗೊಳ್ಳಿ. ಎಚ್ಚರ, ಕನಸು, ಗಾಢ ನಿದ್ದೆ ಮೂರನ್ನು ನಾನು ಟ್ರಿವಾಗ್ತಾ ಇದೆ ಅಲ್ವಾ, ಅದ್ರ ಸಾಕ್ಷಿ ನಾನು. ಆ ಸಾಕ್ಷಿಯಾದ ನಾನು ಅದು ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ. ಹಾಗಾಗಿ ನಾನು ಶಾಂತ ಸ್ವರೂಪ ಅನ್ನೋದನ್ನ ನೀವು ಹೆಚ್ಚೆಚ್ಚು ಅದರಲ್ಲಿ ಸ್ಥಿರವಾಗಿ ನಿಲ್ತಾ ಹೋದಾಗ ನೀವು ಪೂರ್ಣ ಶಾಂತರು, ನೀವೇ ಶಾಂತ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ. ನೋ ಡೌಟ್ ನೀವು ಹೇಳಿದ್ದು ಚೆನ್ನಾಗಿದೆ, ವಿಜಯ ಹೇಳಿದ್ದು. ಬಟ್ ಏನಾಗೋಗುತ್ತೆ ಅಂದ್ರೆ ಹಾಗೆ ಕೇಳಿದಾಗ ಓ ಇನ್ನೇನೋ ಒಂದು ನಮ್ಗೆ ಅದು ಬಂದಿಲ್ಲ, ಹಾಗಾಗಿ ನಾವು ಇನ್ನೂ ಸಾಲದು, ಆ ತರ ಎಲ್ಲ ಏನೇನೋ ಅಸಂಪ್ಷನ್ಸ್ ಬರ್ತಾರೆ. ಅದು ಬೇಡ. ಅಲ್ಲ, ಪೂಜೆ ಮಾಡ್ತೀವಲ್ಲ, ವ್ರತಗಳು, ಪೂಜೆಗಳು, ಈ ಉಪಾಸನೆಗಳು, ಇವಾಗ ಲಲಿತಾ ಸಹಸ್ರನಾಮ ಸ್ತೋತ್ರಗಳು ಹೇಳ್ಕೊಂಡು ಎಲ್ಲ ಮಾಡ್ತೇವೆ. ನಮ್ಗೆ ಒಂಥರ ಅದ್ ಮಾಡೋವಾಗ ಏನೋ ದೇವಿ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾಳೆ, ಅಕಸ್ಮಾತ್ ದೇವಿ ಕಾಣಿಸ್ಬಿಡ್ಬೋದಾ, ದೇವಿ ಏನೋ ಹಿಂಗ್ ಇದ್ ಮಾಡ್ಬಿಡ್ಬೋದಾ, ಏನೋ ಒಂಚೂರು ಹೂವ ಬಿದ್ರೆ ಏನೋ ದೇವಿ ಏನೇನೇನೋ ಅಸಂಪ್ಷನ್ಸ್, ನಮ್ಗೆ ಏನೇನೋ ಭ್ರಮೆ. ಎಷ್ಟೊಂದು ಭ್ರಮೆ ಅಲ್ವಾ. ತುಂಬಾ ಕಷ್ಟ ಇದು. ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗೋಕ್ ಹೊರಟ್ಬಿಟ್ರೆ ಅದು ನೆವರ್ ಎಂಡಿಂಗ್, ಅದು ಬಹಳ ಕಷ್ಟ. ಇವಾಗ ನೀವು ಹೇಳಿದ್ರಿ ಅಲ್ವಾ, ಅವ್ರಿಗೆ ಹಿಂದಿಂದು ಎಲ್ಲ ಕಾಣಿಸ್ತು ಅಂತ. ಅದೇ ರೀತಿ ಒಂದು ಇದ್ರಲ್ಲಿ ಬರುತ್ತೆ, ಪರಮಹಂಸ ಯೋಗಾನಂದರಲ್ಲಿ ಬರುತ್ತೆ. ಪರಮಹಂಸ ಯೋಗಾನಂದ ಅವನು ಮೊದಲಿನಿಂದಲೂ ಹುಡುಗನಾದಾಗಿದ್ದಾಗಿಂದನು
ಹುಡುಗನ್ಗೆ ತುಂಬಾ ಒಂಥರ ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಹೊಲ್ಸ್ಕೋಬೇಕು, ಆ ರೀತಿಯೇನೆ ಪಾಪ ಹುಡುಗನಿಗೆ. ಹಾಗಿದ್ದಾಗ ಒಂದ್ಸರ್ತಿ ಅವರು ರಾಮಕೃಷ್ಣ ಪರಮಹಂಸರ ಮಾಸ್ಟರ್ ಮಹಾಶಯ ಅವ್ರನ್ನ ಮೀಟ್ ಮಾಡ್ತಾರೆ. ಮಾಸ್ಟರ್ ಮಹಾಶಯನ್ನ ಮೀಟ್ ಮಾಡಿ, ನನ್ಗೆ ನೀವು ದೇವಿ, ಅಷ್ಟೊತ್ತಿಗಾಗ್ಲೇ ಇವರೆಲ್ಲ ಕಾಲ ಆಗೋಗಿರುತ್ತೆ, ಪರಮಹಂಸರದು ವಿವೇಕಾನಂದರದು ಎಲ್ಲ ಕಾಲ ಆಗೋಗಿರುತ್ತೆ. ಮಾಸ್ಟರ್ ಮಹಾಶಯ ಸಾಕಷ್ಟು ವಯಸ್ಸಾಗಿರುತ್ತೆ. ಅವ್ರ ಹಿಂದೆ ಅವ್ರ ದುಂಬಾಲ್ ಬಿದ್ದಿರ್ತಾರೆ ಇವ್ರು, ನನ್ಗೆ ದೇವಿ ದರ್ಶನ ಮಾಡಿಸ್ಬೇಕು, ನೀವು ನನ್ ದೇವಿ ದರ್ಶನ ಮಾಡಿಸ್ಬೇಕು ಅಂತ. ಆಮೇಲೆ ಒಂದ್ ದಿವಸ ಹಂಗೆ ಅವ್ರನ್ನ ಹೋಗಿ ಕೇಳ್ಕೊಂಡು ಮನೆಗ್ ಬಂದು ಕೂತ್ಕೊಂಡಾಗ ಇವ್ರಿಗೇನೋ ಒಂದ್ ರೀತಿಯ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ತಿರ್ಗಾ ಅವ್ರ ಹತ್ರ ಓಡೋಗ್ತಾರೆ. ಹೋದಾಗ ಏನು ತಿರ್ಗಾ ಬಂದ್ರಿ ಅಂತ ಏನೋ ಕೇಳ್ತಾರೆ ಅವರು. ಎಂಥದೋ ಮಾಸ್ಟರ್ ಸಾಬ್ ಅಂತ ಏನೋ ಹೇಳ್ತಾರೆ ಅವರು, ಛೋಟಾ ಸಾಬ್ ಅಂತಲೋ ಏನೋ. ಅದಕ್ಕೆ ಆಯ್ತಲ್ಲ ನಿಮ್ಗೆ, ಇನ್ನೇನು ನಾನೇನ್ ಹೇಳಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಹಂಗೆ ಇವ್ರಿಗೊಂದು ಖುಷಿ ಆಗತ್ತೆ. ಆಮೇಲೆ ಇಬ್ರು ಒಂದ್ ದಿವಸ ಒಂದು ಯಾವ್ದೋ ಒಂದು ಟಾಕ್, ಸೈನ್ಸ್ ಬಗ್ಗೆ ಏನೋ ಒಂದು ಟಾಕು, ಅಲ್ಲಿ ಎಲ್ಲಾನು ಅವರು ಇದನ್ನೆಲ್ಲ ತೋರಿಸ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆ ಥರದ್ದು ಒಂದು ಸೆಷನ್ಗೆ ಹೋಗಿರ್ತಾರೆ. ಅವರು ಏನೋ ಅದ್ಲಿದೇನೋ ಕಂಡು ಹಿಡಿದಿರೋದು ಮಾಡಿರೋದು ಅದ್ರದನ್ನೆಲ್ಲ ಅಲ್ಲಿ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಈ ಹುಡುಗನ್ಗೆ ಬೋರ್ ಆಗ್ಬಿಡುತ್ತೆ. ಇವನು ಅವ್ರನ್ನ ಮಾಸ್ಟರ್ ಮಹಾಶಯನ ಕೇಳ್ತಾರೆ, ನಂಗೆ ಬೇಜಾರಾಗ್ತಾ ಇದೆ, ನಾವಿಲ್ಲಿಂದ ಹೊರಟೋಗೋಣ. ಆಯ್ತು ಹೋಗೋಣ, ನಾನು ದೇವಿನ ಕೇಳ್ತೀನಿ ಅಂದ್ಬಿಟ್ಟು ಒಂದ್ ನಿಮಿಷ ಹೆಂಗೆ ಕೇಳ್ಬಿಟ್ಟು ಆಮೇಲೆ ಆಯ್ತು ಅಮ್ಮ ಹೇಳಿದಾಳೆ, ಈಗ ಒಂದ್ 2-3 ನಿಮಿಷದಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ, ಕರೆಂಟ್ ಹೋಗುತ್ತೆ, ಆವಾಗ ಎದ್ದು ಹೋಗಿ ನೀವು ಅಂತ ಹೇಳಿದಾಳೆ. 1-2 ನಿಮಿಷ ಕಾಯೋಣ. ಹಂಗೆ 2 ಮಿನಿಟ್ಸ್ ಆದ್ಮೇಲೆ ಲೈಟ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ಬನ್ನಿ ಇವಾಗ ಹೋಗೋಣ ಅಂತ ಕರ್ಕೊಂಡ್ಬಿಡ್ತಾರೆ. ಇವ್ರು ಹೊರಗೆ ಬಂದು ಗೇಟ್ ಹತ್ರ ಬಂದು ಹೊರಗಡೆ ಬಂದ ತಕ್ಷಣ ಎಲ್ಲ ಲೈಟ್ಸ್ ತಿರ್ಗಾ ಬರುತ್ತೆ, ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸರಿ, ಒಂದ್ ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಏನು ಛೋಟಾ ಸಾಬ್ಗೆ ಬೇಜಾರಾಗೋಯ್ತಾ ಅಲ್ಲೆಲ್ಲ ನೋಡಿದ್ದೆಲ್ಲ ಅಂತ ಅವ್ರು ಕೇಳ್ತಾರೆ ಮಾಸ್ಟರ್ ಮಹಾಶಯ. ಸುಮ್ನೆ ಇರ್ತಾನೆ ಈ ಹುಡುಗ. ಆವಾಗ ಸರಿ ಇವಾಗ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಈ ಹುಡುಗನ್ ಎದೆ ಹಿಂಗೆ ತಟ್ತಾರೆ. ತಟ್ಟಿದ ತಕ್ಷಣ ಈ ಹುಡುಗನ್ಗೆ ಏನಾಗ್ಬಿಡುತ್ತೆ, ಹಿಂಗ್ ನಿಂತ್ ಬಿಡ್ತಾನೆ. ಮುಂದೆ ಇರೋದಂತೂ ನಮಗ್ ಕಾಣಿಸುತ್ತೆ, ಆದ್ರೆ ಎಷ್ಟು ಕಾಣಿಸುತ್ತೆ, ಇಷ್ಟು ಕಾಣಿಸುತ್ತೆ. ಮುಂದೆ ಫುಲ್ಲು ಆ ಊರು, ಆ ಊರಿನ ಕೊನೆವರೆಗೂ ಕಾಣಿಸ್ತಾ ಇರುತ್ತೆ. ಹಂಗೆ ಹಿಂದ್ಗಡೆನು ಫುಲ್ ಕಾಣಿಸ್ತಾ ಇರುತ್ತೆ, ಸೈಡ್ಸು ಎಲ್ಲಾನು ಕಾಣಿಸ್ತಾ ಇರುತ್ತೆ. ಅಲ್ಲೆಲ್ಲೋ ಹಿಂದೆ ಅವನ ಫ್ರೆಂಡ್ಸ್ ಇಬ್ರು ನಡ್ಕೊಂಡು ಬರ್ತಾ ಇರೋದು, ಇನ್ನೆಲ್ಲೋ ಅಲ್ಲೆಲ್ಲೋ ಇನ್ಯಾರೋ ಬರ್ತಾ ಇರೋದು ಇವನ್ ಪರಿಚಯದವರು, ಅದು ಎಲ್ಲಾನು ಟೋಟಲ್ ವ್ಯೂ, 360 ಡಿಗ್ರೀಸ್ ವ್ಯೂ ಫುಲ್ ಕಂಡುಬಿಡುತ್ತೆ ಹುಡುಗನಿಗೆ. ಹಂಗೆ ಅಂತ ಬಾಯಿ ಬಿಟ್ಕೊಂಡು ನಿಂತಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವತ್ತಿಗೆ ಸಾಕು ಅಂದ್ಬಿಟ್ಟು ಮತ್ತೆ ಹಿಂಗೆ ತಟ್ಬಿಡ್ತಾರೆ ಅವರು. ಮತ್ತೆ ಎಲ್ಲ ಸ್ಟಾಪ್ ಆಗೋಗ್ಬಿಡುತ್ತೆ. ಬಯಾಸ್ಕೋಪ್ ಅಂತ, ಚೆನ್ನಾಗಿತ್ತ ಬಯಾಸ್ಕೋಪ್ ಇದು ಅಂತ ಕೇಳ್ತಾರೆ ಅಂತ ಅದ್ರಲ್ಲಿ ಬರೀತಾರೆ. ಅದ್ರಲ್ಲಿ ಆ ತರದ್ದೇ ಎಕ್ಸ್ಪೀರಿಯನ್ಸ್. ನಾನು ಇನ್ನೊಂದು ಯಾವ್ದ್ರದ್ದು, ಅದು ಇವಾಗ ಹೇಳೋದ್ ಬೇರೆ ಹೆಸರು, ಅದ್ರ ಬಗ್ಗೆ ಪುಸ್ತಕ ಗುರೂಜಿ, ನಾನು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಗುರೂಜಿನೂ ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಆ ಪುಸ್ತಕ ಬಿಟ್ಟು ಏನ್ರಿ ಇದು, ಅಯ್ಯೋ ಎಷ್ಟೇ ಏನೇನೋ ಎಲ್ಲೆಲ್ಲೋ ಹೋಗಿದ್ರಂತೆ, ಅಲ್ಲೆಲ್ಲೋ ಯಾವ್ದೋ ಸರ್ಪ ಬಂತದಂತೆ, ಅದಂತೆ ಇದಂತೆ, ಇದು ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ರಿ ನನ್ಗೆ, ಅಯ್ಯೋ ಎಂತೆಂಥ ಎಕ್ಸ್ಪೀರಿಯನ್ಸ್ ಅವ್ರಗಳಿಗೆ ಅಂತ ಜೋರಾಗಿ ನಕ್ಬಿಟ್ಟು 1 hour ಮಾತಾಡಿದ್ರು ಅವತ್ತು. ಇದ್ರೆ ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗ್ಬಾರ್ದು ಅನ್ನೋದಕ್ಕೆ 1 hour ಹೇಳಿದ್ರು. ಇರ್ಲಿ, ಇಟ್ಸ್ ಓಕೆ, ನಿಮ್ಗೆ ಜೀವನದಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಬರುತ್ತಾ, ಓಕೆ ಬರ್ಲಿ, ಆದ್ರೆ ಅದ್ರ ಹಿಂದೆ ಹೋಗ್ಬೇಡಿ. ಅಥವಾ ಆಹಾ ನನ್ಗಂತ ಎಕ್ಸ್ಪೀರಿಯನ್ಸ್ ಆಯ್ತು, ನಾನ್ ಗ್ರೇಟು, ಅವ್ರಿಗಾಗಿಲ್ಲ, ಆ ಫೀಲಿಂಗೂ ಬೇಡ. ಏನು ನಿಮ್ ವಾಸನೆಗಳ ಪ್ರಕಾರ ಹಾಕೊಂಡು ಹೋಗ್ತಾ ಇರುತ್ತೆ. ಬಟ್ ಮುಂದುವರಿಯೋದ್ ನೋಡಿ, ಜ್ಞಾನದಲ್ಲಿ ಸ್ಪಷ್ಟವಾಗಿ ನಿಲ್ಲೋದ್ ನೋಡಿ. ಅದು ಬಿಟ್ಟು ಬೇರೆ ಕಡೆ ಹೋದ್ರು ಇನ್ನೆಲ್ಲೋ ದಾರಿ ತಪ್ಪೊಟ್ಟೋಗ್ತೀರಾ ಅಂತ ಹೇಳ್ತಾರೆ. ಅದ್ರಲ್ಲೂ ಯೋಗಾನಂದರ ಇದ್ರಲ್ಲಿ ಬರೀ ಅದೇ ತುಂಬಾ ಇದೆ. ಆಗ್ಬಿಟ್ಟು ನಾನು ನಿಲ್ಸೇ ಬಿಟ್ಟೆಪ್ಪ. ಏನ್ ಬರೀ ಈ ತರ ಪವಾಡಗಳನ್ನೇ ನೋಡಿ ಸಾಕಾಗಿ ಅಯ್ಯಪ್ಪ ಆಗಲ್ಲಪ್ಪ, ಇದು ಓದಕ್ ಆಗಲ್ಲ, ಅಷ್ಟಪ್ಪ ಪುಸ್ತಕ ಖಂಡಿತ ಬರೀ ಇದೇ ಇದ್ರಲ್ಲಿ ಇರೋದು ಬಿಟ್ಟೆ ನಾನು. ಇವನ್ ಯಾರೋ ರಾಮ ಅನ್ನೋರು ಒಬ್ಬರದ್ದು ಇದೆಯಲ್ಲ, ಅವ್ರದ್ದು ಅಷ್ಟೇಪ್ಪ, ಬರೀ ಪವಾಡಗಳೇನೇನೆ. ಒಂಥರ ಅನ್ಸುತ್ತೆ, ಅಯ್ಯೋ ಈ ಪವಾಡಗಳೇ ಯಾಕಪ್ಪ ಅಂತ. ರಾಮಕೃಷ್ಣರು ಹೇಳಿದಾರಲ್ಲ, ಯಾವ್ದ್ರ ಹಿಂದೆನೂ ಹೋಗ್ಬಾರ್ದು ಅಂತ. ಯಾಕದು ಹಾಗಾಗತ್ತೆ ಮೇಡಮ್? ಎಕ್ಸ್ಪೀರಿಯನ್ಸ್ ಅಲ್ಲ, ಯಾಕದು ಹಾಗಾಗತ್ತೆ? ಇವಾಗ ನಮಗ್ ಗೊತ್ತು ಸತ್ಯ, ಆದ್ರೂ ನಮ್ಗೆ ಒಂದೊಂದ್ಸಲ ಅವ್ರೇನ್ ಹೇಳ್ತಾರೋ ಇವ್ರೇನ್ ಹೇಳ್ತಾರೋ ನೋಡೋಣ ಅಂತ ಅನ್ಸತ್ತಲ್ವಾ ಮೇಡಮ್? ಯಾಕದು ಅಲ್ಲ, ಅಂದ್ರೆ ಮನುಷ್ಯನ ಸಹಜ ಸ್ವಭಾವ ಅಲ್ವಾ, ಏನೋ ಒಂದು
ನಮಗ್ ಗೊತ್ತಿಲ್ಲದೆ ಇರೋದು ಘಟಿಸಿದಾಗ ಒಂದು ಕ್ಯೂರಿಯಾಸಿಟಿ ಯೂಶಿಯಲಿ ಇರುತ್ತೆ. ನಮಗ್ ಗೊತ್ತಿಲ್ಲದೆ ಇರೋದು ಅಲೌಕಿಕವಾದದ್ದು ಆದ ತಕ್ಷಣ ಏನೋ ಒಂಥರ ಅಂತ ಅನ್ಸುತ್ತೆ ನಮ್ಗೆ. ಅದು ನ್ಯಾಚುರಲ್ ಆಗಿ ಆಗತ್ತೆ. ವಾವ್, ಹಿಂಗೆಲ್ಲ ಆಗತ್ತಾ, ವಾವ್ ಅಂತ ಅನ್ಸತ್ತಲ್ಲ. ಆ ವಾವ್ ಹಿಂದೆ ಹೊಟ್ಟೋದ್ರೆ ಅಷ್ಟೇ. ವಿವೇಕಾನಂದರು ಕೂಡ ತುಂಬಾ ದುಂಬಾಲ್ ಬಿದ್ದಿರ್ತಾರೆ ರಾಮಕೃಷ್ಣರ್ಗೆ. ಒಂದ್ಸತಿ ಅವ್ರು ಸುಮ್ನೆ ಅವ್ರ ಪಾದದ ಬೆರಳು ಅಂಗುಷ್ಟನ ಅವ್ರ ತಲೆ ಮೇಲೆ ಇಡ್ತಾರ ನೋಡಿ. ಇಟ್ಟಾಗ ಅವ್ರಿಗೆ ಏನೇನೋ ಎಕ್ಸ್ಪೀರಿಯನ್ಸ್, ಎಲ್ಲೋ ಹೋದಂಗೆ ಹೆಂಗೆಂಗೋ ಭಯ ಆಗ್ಬಿಟ್ಟು ಗುರುಗಳೇ ನಿಲ್ಸಿ ಬೇಡ ನನ್ಗೆ ಅಂತ ಕೇಳ್ತಾರೆ. ಸಾಕಾ ಅಂತಾರ ಅವರು. ಆತರ ಒಂಥರ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಇನ್ನೂನು ಒಂದು ಪಕ್ವತೆ ಇಲ್ದಲೇ ಇರೋವಾಗ, ನಾವ್ ಇನ್ನೂ ಕಲಿತಾ ಇರೋವಾಗ ಸಹಜವಾಗಿ ಒಂಥರ ಕೋತಿ ಬುದ್ಧಿ, ಒಂಥರ ಚಪಲ, ಅದು ಇದು ಎಲ್ಲ ಇಣ್ಕಾಕೋ ಬುದ್ಧಿ ಅದು ಇರುತ್ತೆ. ಅದು ಇದ್ರೇನೆ ಮುಂದಕ್ಕೆ ನಾವು ಹೋಗೋದು. ಅದನ್ನೆಲ್ಲ ಮುಗಿಸ್ಕೊಂಡು ಓಹೋ ಇಷ್ಟೇನಾ ಅಂತ ತಿಳ್ಕೊಂಡು ಮುಂದೆ ಹೋಗ್ಬೇಕಾರೆ ಅವೆಲ್ಲ ಬೇಕು. ಆಮೇಲೆ ಒನ್ನೆಸ್ ಬಗ್ಗೆ ಕೇಳ್ಕೊಂಡು ಅವ್ರ ಹತ್ರ ಇದ್ ಮಾಡ್ಕೊಂಡು ಬಂದ್ಮೇಲೆ ಅಲ್ಲಿ ಒಂದು ಲೈಟ್ ಕಂಬ ಇರುತ್ತೆ ವಿವೇಕಾನಂದ್ರೆ ನರೇಂದ್ರ. ಅವಾಗ ಅವ್ರಿಗೆ ಇಲ್ಲಿ ಏನು ಇಲ್ಲ, ಇಲ್ಲಿ ಲೈಟ್ ಕಂಬ ಇದೆ, ಅದು ಇಲ್ಲ ಅನ್ಕೊಂಡು ಹೋಗಿ ಅದಕ್ಕೆ ಅದ್ರ ಮುಂದೆ ಹಿಂಗೆ ಹೋಗ್ತಾರೆ, ಠಣಾರ್ ಅಂತ ಹೊಡೆಯುತ್ತದು. ಹೌದು, ಅಲ್ಲಿಲ್ಲ, ಇಲ್ಲೂ ಇಲ್ಲ ಅನ್ಕೊಂಡು ತಿರ್ಗಾ ಹೋಗ್ತಿ 2-3 ಸರ್ತಿ ಹೋಗಿ ಹೊಡೆಸ್ಕೊಂಡು ಅಯ್ಯೋ ಇದು ಯಾಕೋ ಸರಿ ಇಲ್ಲ ಅಂತ ಬಂದ್ಬಿಡ್ತಾರೆ. ಹಂಗೆ ಅದು ಪದಾರ್ಥ ಅಭಾವನೆ ಅನ್ನೋದು ಜ್ಞಾನದಲ್ಲಿ ಬರಬೇಕು. ಅಲ್ಲ ಅದು ಚಪಲತೆ ಇರುತ್ತೆ. ಯಾಕೆಂದ್ರೆ ಚಪಲರು ನಾವು ಒಂಥರ ಅದಿರುತ್ತೆ, ಒಂಚೂರು ಇಲ್ಲೊಂಚೂರು ಅಲ್ಲೊಂಚೂರು ಇದೇನು ಅದೇನು ಅನ್ನೋದು. ಇವಾಗ ನಮ್ಮ ಸುಮನ್ ಮಗ ಇದಾನಲ್ಲ, ಅವ್ನಿಗೆಲ್ಲ ನೋಡ್ಬಿಡ್ಬೇಕು ಹೋಗಿ, ಅದೇನು ಅದೇನು ಅಂತ. ಅದು ನಿಲ್ಲಲ್ಲ, ಏನ್ ಮಾಡೋದಿಲ್ಲ. ಆತರ ಇದೇನು ನೋಡ್ಬಿಟ್ಟಾಗ ಸುಮ್ನೆ ಆಗ್ಬಿಡ್ತೀವಿ. ಅದು ಒಂದು ಮನುಷ್ಯನ ಒಂದು ಸ್ವಭಾವ, ಅದೆಲ್ಲ ಇರುತ್ತಲ್ವಾ. ಪವಾಡಗಳು, ಈ ಅನುಭವಗಳು ಅಥವಾ ಪವಾಡಗಳು ಅದ್ರ ಹಿಂದೆ ಹೋಗ್ಬಾರ್ದು ಅನ್ನೋದು ಖಂಡಿತ ಸತ್ಯ. ಆಮೇಲೆ ಕೆಲವ್ರಿಗೆ ಅದ್ರ ಬಗ್ಗೆ ಕೆಲವು ಜನಗಳಿಗೆ ತುಂಬಾ ಆಸಕ್ತಿ ಇರುತ್ತೆ. ಅದ್ರ ತುಂಬಾ ಜನಕ್ಕೆ ಅದರಲ್ಲೇ ಆಸಕ್ತಿ. ಹೌದು, ತುಂಬಾ ಜನ ಅದನ್ನೇ ನೋಡೋದು ಪ್ರಪಂಚದಲ್ಲಿ. ಹಂಗಂತೆ ಅಲ್ಲಿ ಏನೋ ಹಂಗಂತ ಮೈಲಿಗಟ್ಲೆ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಕಾಯ್ದು ಪವಾಡ ನೋಡ್ಕೊಂಡು ಅದ್ರ ಅನುಭವ ಪಡೆದೆ ಅಂತ ಬರ್ತಾರೆ. ಯಾವ ಅನುಭವ? ಮತ್ ವಾಪಸ್ ತಿರ್ಗಿಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ದೋಸೆ ಹೋಟೆಲ್ ಸಿಕ್ಕರೆ ಅನುಭವ ಹೋಯ್ತು, ಹೊಟ್ಟೋಗ್ಬಿಟ್ಟು ಆ ದೋಸೆದೆ ಅಷ್ಟೇ. ಅದಕ್ಕೆ ಈ ಜ್ಞಾನ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ನಮ್ಗೆ ನಾವು ಸಾಯಿಬಾಬಾ ದೇವಸ್ಥಾನದಲ್ಲಿ ಅಮ್ಮ ಪವಾಡ ಮಾಡಿ ಆ ವಿಗ್ರಹನ ತೆಗಿತಿದ್ರು ಅಂತಂದಾಗ ನನಗೆ ಅವಾಗ ಈಗ ಅನ್ಸ್ತಾ ಇದೆ ನೋಡಿ, ಅವತ್ತಿಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ. ಹಬ್ಬ ಭಗವಂತ, ಗುರುಗಳಿಗೆ ಹೆಂಗೆ ನನ್ ಶರಣಾಗ್ಬೇಕಪ್ಪ. ಅವಾಗ ನನ್ಗೆ ಈ ಮೇಡಮ್ ಈ ಅಮ್ಮ ಸುಮ್ನೆ ಗಿಮಿಕ್ ಮಾಡ್ತಾರೆ, ಇಷ್ಟು ದೊಡ್ಡ ವಿಗ್ರಹನ ಬಾಯಿಂದ ತೆಗೆದ್ಬಿಟ್ರ, ಅತ್ತೆ ನೀವ್ ಅದೇನು ಅಮ್ಮ ಅಂತ ಹೋಗ್ತೀರಾ, ನೀವು ಅವ್ರಿಗೆ ಹಂಗೆ ಅಷ್ಟೊಂದು ಇದ್ ಕೊಡ್ತೀರಿ, ಒತ್ತು ಕೊಡ್ತೀರಿ, ಅವ್ರ ಗೌರವ ಕೊಡ್ತೀರಿ, ಅವರು ಸ್ಟ್ರೈಟ್ ಅವರು ಬಾಬಾರವರ ಅನುಯಾಯಿ ಅಂತೆಲ್ಲ ಹೇಳ್ತೀರಾ, ಅತ್ತೆಗೆ ತುಂಬಾ ಗೌರವ ಅವ್ರ ಕಂಡ್ರೆ. ನಮ್ಗಷ್ಟು ಅವ್ರಿಗೆ ಗೊತ್ತೂ ಇಲ್ಲ, ನಮ್ಗಷ್ಟು ಗೌರವ ಇಲ್ಲ. ಹಿಂಗ್ ಬಾಯಿಂದ ತೆಗೆದ್ರು ಅವತ್ತಿನ ದಿವಸ ವಿಗ್ರಹನ ಅಂತಂದಾಗ ನಾನು ಸ್ವಲ್ಪ ನ್ಯಾಸ್ಟಿ ಕಾಮೆಂಟ್ಸ್, ನಾಲ್ಗೆ ತುಂಬಾ ಭಾರಿ ಚಂದ ಅಲ್ಲ ನಮ್ದು, ಹಂಗ ಹಗುರವಾಗಿ ಮಾತಾಡಿ ಬಂದಿದ್ದೆ. ಈಗ ಈ ನಾನು ಗುರುಗಳ ಸನ್ನಿಧಿಗೆ ಬಂದ್ಮೇಲೆ, ವೇದಾಂತ ಜ್ಞಾನಕ್ಕೆ ಬಂದ್ಮೇಲೆ ಒಂದ್ಸರಿ ಜಯಲಕ್ಷ್ಮಿ ಮೇಡಮ್ ಅತ್ತೆ ಅವರ ಕ್ಲಾಸ್ಮೇಟ್, ಅವ್ರುನು ಅವ್ರ ಅನುಯಾಯಿ ಅಲ್ಲ ಅತ್ತೆ, ಅವ್ರು ಹಿಂಗೆ ಕೂತಿದ್ರು, ಕೈಯಲ್ಲಿ ಖಂಡಿತ ಏನೂ ಇರ್ಲಿಲ್ಲ ಮೇಡಮ್, ಹಿಂಗೆ ಕೂತಿದ್ರು, ನಮಸ್ಕಾರ ಭಜನೆ ಮಾಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು, ಸೆರ್ಗ್ ಹಾಕೊಳ್ತಾ ಇದ್ರು, ಹಿಂಗ್ ಕೂತೇ ಇದ್ರು ನಮ್ ಪಕ್ಕದಲ್ಲೇ. ಸುಮ್ನೆ ಹಿಂಗ ಅನ್ಬಿಟ್ಟು ಕುಂಕುಮ ತೆಗೆದ್ಬಿಟ್ರು. ಇಷ್ಟು ಚಂದದ ಕುಂಕುಮ, ಅದು ಶೃಂಗೇರಿ ಕುಂಕುಮ ಗಮ್ಮಂತ ಇದೆ. ಅದು ಆ ಕುಂಕುಮ ತೆಗ್ದಿದೆ, ಎಲ್ರು ಕೊಟ್ರು. ಈಗ ನಾನು ಕಾಮೆಂಟ್ ಮಾಡುವ ಒಂದು ಇದೇ ಕಳ್ಕೊಂಡೆ. ಯಾಕೆಂದ್ರೆ ನನ್ನ ಪರಿಧಿ ಅದಲ್ಲ. ನಂದು ಏನಕ್ಕೆ ಹೋಗ್ಬೇಕಂದ್ರೆ ಅವ್ರೊಂದು ಪವಾಡ ನಿಜ ಇರಬಹುದು, ಅಕ್ಸೆಪ್ಟ್ ಮಾಡೋಣ, ಅವ್ರ ಏನು ಆಶೀರ್ವಾದ ಮಾಡ್ಕೊಡ್ತಾರೋ ಅಷ್ಟೇ. ನಂದು ಗಲ್ಗೆ ಇವರು ಪವಾಡನ ಉಪಯೋಗಿಸ್ಕೊತಿದಾರ, ಸಿದ್ಧಿನ ಉಪಯೋಗಿಸ್ಕೊತಿದ್ದಾರೆ. ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡೆ. ಅವತ್ತಿನ ದಿವಸ ಹೆಂಗ್ ಕಾಮೆಂಟ್ ಮಾಡಿದ್ದೆ, ಇವತ್ತಿನ ದಿವಸ ನಾನು ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡೆ ಅನ್ನೋದನ್ನ
ಸುಮ್ನೆ ಹೇಳ್ದೆ. ಅತ್ತೇನು ಇದ್ರು ಅವಾಗ ಅಲ್ವಾ? ಯಾವತ್ತು ಋಷಿ ಮೂಲ ನದಿ ಮೂಲ ಅವೆಲ್ಲ ನಾವು ನೋಡಕ್ ಹೋಗ್ಬಾರ್ದು. ಅದು ಅವ್ರವ್ರ ಸಾಧನೆ, ಅವ್ರವ್ರ ಇದು ಅದು ಹೇಗ್ ಬಂತು ಇದ್ ಬಂತು ಅಂತ ಮಾಡ್ ಶಕ್ತಿ ಅದನ್ನ ಪ್ರಶ್ನಿಸೋ ಅಷ್ಟು ಯೋಗ್ಯತೆ ನಮಗಂತೂ ಇಲ್ಲ. ಅದಕ್ಕೋಸ್ಕರ ಇರಬಹುದು ಅಂತ ಅನ್ಕೋಬೇಕು, ಇಲ್ದಲೇನೋ ಇರಬಹುದು ಅಂತ ಅನ್ನೋದು ನೀನ್ ಅನ್ಕೋಬೇಕಷ್ಟೆ. ನಿನಗೆ ನೀನೇನ್ ಬೇಕೋ ಅದ್ ಅನ್ಕೋ, ಆದ್ರೆ ಅವ್ರನ್ನ ಒಂದು ಅಗೌರವದಿಂದ ನೋಡ್ಬಾರ್ದು. ಯಾಕೆಂದ್ರೆ ಅವ್ರ ಸಾಧನೆ ಇದೆ, ಅವರಲ್ಲಿ ಏನೋ ಒಂದು ಈ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನ ಪ್ರಶ್ನಿಸೋ ಅಷ್ಟ ಯೋಗ್ಯತೆ ನಮಗಿಲ್ಲ ಅಂತ ನಾನು ಯಾವತ್ತೂ ಅದನ್ನೆಲ್ಲ ಕಾಮೆಂಟ್ ಮಾಡ್ತಿರ್ಲಿಲ್ಲ. ನೋಡಿದ್ರು ಆಯ್ತು, ಅದಕ್ಕೊಂದು ನಮಸ್ಕಾರ, ಅದಕ್ಕೊಂದು ಗೌರವ ಅಷ್ಟೇ. ಇನ್ನೇನು ನಾವು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನಾನು ಏನಾದ್ರು ಕೊಟ್ರೆ ಅವರು ಈಸ್ಕೊಳ್ತಾ ಇದ್ದೆ, ಗೌರವದಿಂದ ಅದನ್ನ ಈಸ್ಕೊಳ್ತಾ ಇದ್ದೆ ಅಷ್ಟೇ. ಅದ್ರ ಮೂಲ ಹುಡ್ಕಕ್ಕಂತೂ ಹೋಗ್ತಿರ್ಲಿಲ್ಲ. ನಾನು ಇವ್ರಿಗೆಲ್ಲ ಅದನ್ನ ಹೇಳ್ತೀನಿ, ಅದನ್ನ ಮೂಲ ಹುಡ್ಕಕ್ ಹೋಗ್ಬೇಡಿ ನೀವು, ನಮ್ಗೆ ಅದನ್ನ ಗೊತ್ತಿಲ್ಲ, ನಮ್ಗೆ ಆ ಯೋಗ್ಯತೆ ಇಲ್ಲ ಅದೇನು ಅಂತ ತಿಳ್ಕೊಳ್ಳೋ ಅಷ್ಟು. ಅದರಿಂದ ನಾವು ಸುಮ್ಮನೆ ಇರೋದು ಒಳ್ಳೇದು ಅಂತ. ಅದು ಏನೋ ಅದು ಗೊತ್ತಿಲ್ಲಪ್ಪ ನಮ್ಗೆ, ಅವೆಲ್ಲ ಗೊತ್ತಿಲ್ಲದಲ್ಲೇ ಇರೋದನ್ನ ನಾವು ಅಲ್ಲ ಸಿದ್ಧಿಗಳು ನಿಜ ಅನ್ನೋದಕ್ಕೆ ನಾವು ಸಿದ್ಧಿಗಳು ನಿಜ ಸರಿ, ಆದ್ರೆ ನೀವು ಅದನ್ನ ಹೇಳಿದ್ರೆ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ವಲ್ಲ. ಅದು ಸಿದ್ಧಿಗಳು ಬಂದಿರುತ್ತೆ, ಅಲ್ಲಿಗೆ ಸಿದ್ಧಿ ಬಂದ್ಮೇಲೆ ಅವರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತಾನೆ ಅರ್ಥ ಅಲ್ಲಿಗೆ. ಅಲ್ಲ ಹನುಮಂತಂದು ಆ ಸಿದ್ಧಿಗಳು ಹನುಮ ಗರಿಮ ಅವೆಲ್ಲ ನೋಡ್ಬಿಟ್ಟು ಇದೇನಾ ಪಿಕ್ಚರ್ ಅಲ್ಲಿ ತೋರಿಸ್ತಿದ್ರಲ್ಲ, ಹಿಂಗ್ ದೊಡ್ಡವನಾಗಿ ಹಿಂಗ್ ನಿಂತ್ಕೊಂಡ್ಬಿಡ್ತಾನೆ, ಹಿಂಗ್ ಸಣ್ಣವನಾಗಿ ಎಲ್ಲೋ ಇದ್ಬಿಡ್ತಾನೆ, ಓ ಇದೆಲ್ಲ ಸಿದ್ಧಿಗಳು ಇದಾವೆ ಅಂತ. ಆಮೇಲೆ ಓ ಇದಾವೆ ನಿಜ ಸತ್ಯ. ಡೆಪ್ತ್ ಹೋಗಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ಅದು ಸ್ವಲ್ಪ ಅಲ್ಲಿ ನಮ್ಗೆ ನಮ್ ತಂದೆ ಹೇಳೋರು, ಸಿದ್ಧಾರೂಢರ ಕತೆ ಹೇಳೋವಾಗ ಅದನ್ನೆಲ್ಲ ಹೇಳೋರು. ಅವರು ಸಿದ್ಧಾರೂಢರು ಎಷ್ಟೊಂದು ಪವಾಡಗಳು ಮಾಡ್ತಾ ಇದ್ರು ಅವರು, ಅದನ್ನೆಲ್ಲ ಹೇಳೋರು. ಅದನ್ನೆಲ್ಲ ಕೇಳ್ಕೊಂಡೇ ಬೆಳೆದ್ವಿ ನಾವು, ಹೆಚ್ಚು ಕಡಿಮೆ ಒಂಚೂರು ಬೆಳೆದಿರೋದ್ರಿಂದ ನನಗ್ ಸ್ವಲ್ಪ ಆತರ ಅಷ್ಟೊಂದು ಪ್ರಶ್ನೆ ಬರ್ತಿರ್ಲಿಲ್ಲ, ಸುಮ್ನೆ ಇರ್ತಿದ್ದೆ ನಾನು. ಕಲ್ಪನಾ ಅವರೆಲ್ಲ ಇನ್ನೂ ಚಿಕ್ಕವರಲ್ವಾ, ಅದ್ರಲ್ಲೂ ಇವಳಂತೂ ಡಬ್ಬ ಅಂತ ಎದುರುಗೆನೆ ಪ್ರಶ್ನೆ ಮಾಡ್ಬಿಡೋಳು. ಸುಮ್ನಿರು ಅಂತ ಸುಮ್ನಿರಿಸ್ತಾ ಇದ್ದೆ ನಾನು. ಆ ಮುಕುಂದೂರ್ ಸ್ವಾಮಿಗಳು ಅಡ್ಗೆ ಇಲ್ದೇ ಇದ್ದಾಗ ಆಗತ್ತೆ ಎಲ್ರಿಗೂ ಊಟ ಆಗತ್ತೆ ಅಂತ ಮುಕುಂದೂರ್ ಸ್ವಾಮಿಗಳದು ನಾನು ತುಂಬಾ ಚೆನ್ನಾಗಿತ್ತು, ಅವ್ರ ಭಾಷೆನೇ ಚಂದ. ಅದು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದಾರೆ, ಕಾತ್ಯಾನಿ ಮೇಡಮ್ ಅದನ್ನ ಮೇಡಮ್ ಅಂತೂ ಹಂಗೆ ಮಾತಾಡ್ತಾರ, ಅವ್ರು ಚೆನ್ನಾಗಿ ಮಾತಾಡಿ. ಆ ಭಾಷೆ, ಆ ಗ್ರಾಮ್ಯ ಭಾಷೆ ಅದ ಹಂಗೆ ಸೊಗಡು. ಅದೇ ದೀಪುಗ್ ಅದೇ ಬಂದಿರೋದು, ಚೆನ್ನಾಗಿ ಕೊಟ್ಟಿದೀರಿ ಅವನಿಗೆ. ಹೌದು, ಮಾತಾಡೋದೆಲ್ಲ ಸ್ವಲ್ಪ ಕಾತ್ಯಾಯಿನಿ ತರಾನು. ಇನ್ನೂ ಸ್ಪಷ್ಟತೆ, ಇನ್ನೂ ಪಾಲಿಶ್ಡ್ ಇದು. ಅವನು ಎಲ್ಲ ಭಾಷೆಗಳನ್ನೂ ಚೆನ್ನಾಗಿ ಮಾತಾಡ್ತಾನೆ, ಚಂದ. ಮೇಡಮ್ ಮೊದ್ಲು ಈ ತರ ಜನಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ ಮೇಡಮ್, ಸ್ವಲ್ಪ ಇರ್ತಾ ಇದ್ರು, ಇವಾಗ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಮೊದ್ಲು ಸುಮ್ನೆ, ಇವಾಗ ಎಷ್ಟು ತರ ಜಂಗಮರು ಬರೋರು ಮೇಡಮ್. ಮೊದ್ಲು ನಮ್ಮನೆಗೆ ಒಬ್ರು ಮೌನ ಸ್ವಾಮಿ ಇದ್ ಬರೋರು, ಅವ್ರು ಯಾವಾಗ್ಲೂ ಮೌನ. ವರ್ಷದಲ್ಲಿ 1 ತಿಂಗಳು ಮಾತಾಡ್ತಿದ್ರು, 2 ತಿಂಗಳು ಮಾತಾಡ್ತಿದ್ರು ಗೊತ್ತಿಲ್ಲ, ಪೂರ್ತಿ ಮೌನ. ಅವ್ರು ಮೌನ ಸ್ವಾಮಿ ಅಂತ ಬರೋರು, ಅವ್ರ ಮಾತೇ ಇಲ್ಲ. ಬಂದ್ರೆ ಅವ್ರಿಗೇನೋ ನಾವು ನಮಸ್ಕಾರ ಮಾಡ್ತಿದ್ವಿ, ಊಟದ ಟೈಮ್ ಬಂದ್ರೆ ಊಟ ಕೊಡ್ತಿದ್ವಿ. ಸ್ವಲ್ಪ ಬೆಳೆದಿದ್ದು ಭತ್ತ ರಾಗಿ ಅದು ಇದು ಏನಿದೆಯೋ ಅದನ್ನ ನಮ್ಮ ತಾಯಿ ಎಲ್ಲ ಕೊಡೋರು, ಅದನ್ನ ತಗೊಂಡು ಸೈಲೆನ್ಸ್ ಹೋಗೋರು. ಆ ಥರದವ್ರಿಗೆ ಎಷ್ಟೊಂದು ಜನ ಬರೋರು ಅಂತ, ಒಬ್ಬೊಬ್ರು ಒಂದೊಂಥರ ಏನೋ ಒಂಥರ ಅವಾಗಿನ ವಾತಾವರಣನೇ ಆ ಥರ ಇತ್ತು ಅನ್ಸುತ್ತೆ. ಇವಾಗ ತುಂಬಾ ಚೇಂಜ್ ಆಗಿದೆ. ಇವಾಗ ಅದಕ್ಕೆ ಯಾರಿಗೂ ನಂಬಿಕೆ ಬರಲ್ಲ, ಯಾಕಂದ್ರೆ ನಾವು ಅಂಥದ್ದೆಲ್ಲ ನೋಡಿರ್ತಿದ್ವಿ, ಇವಾಗ ಯಾರು ನೋಡಿಲ್ಲ. ಈಗ ತರ ಎಲ್ಲ ಬಂದು ತಗೊಂಡೋಗೋರು ಇದನ್ನ, ದವಸ ಧಾನ್ಯಗಳನ್ನ ವರ್ಷಕ್ಕೊಂದ್ಸರ್ತಿ ಮಾತ್ರ ಬರ್ತಿದ್ರು ಅವ್ರುಗಳೆಲ್ಲ. ಎಷ್ಟೊಂದು ಚಿಕ್ಕ ಮಠಗಳು ಆ ಥರದವರೆಲ್ಲ ಬರೋರು. ಏನೋ ಅದಕ್ಕೆ ವಿದ್ಯಾ ಮೇಡಮ್, ಅದಕ್ಕೆ ನಮ್ ಗುರುಜಿ ಇವಾಗ ಟಾರ್ಗೆಟ್ಸ್ ಅಡಲ್ಟ್ಸ್ ಮಾಡಿಲ್ಲ, ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಡಲ್ಟ್ಸ್ಗೆ ಮತ್ತೆ ಇದ್ ಮಾಡ್ಬೇಕು ಅಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೆಕ್ಸ್ಟ್ ಜನರೇಷನ್ ಹುಡುಗರಿಂದ ನಾವು ಫೋಕಸ್ ಮಾಡಿ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ದಟ್ ಜನರೇಷನ್ ಹುಡುಗರ್ನ ಅದ್ ಹೆಂಗ್ ಹಿಡಿಯೋದು ಸ್ವಲ್ಪ ಕಷ್ಟ ಅನ್ಸ್ತದೆ. ಅವ್ರ ಇದೇ ಬೇರೆ ತರ. ಅದಕ್ಕೆ ಸ್ಕೂಲ್ ಲೆವೆಲ್ ಇಂದಾನೆ ಅಲ್ಲ ಅಲ್ಲ ನೋಡಿ, ಈಗ ಯೂತ್ ಅಲ್ಲಿ ಯಾಕೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ?
ಕೂತ್ಕೊಂಡು ಆತ್ಮವಿಚಾರ ಬಿಡಿ, ನನ್ ಮನ್ಸ್ಗೆ ಏನಾಗ್ತಾ ಇದೆ, ನಾನ್ ಯಾಕೆ ಹಿಂಗ್ ಆಡ್ತಾ ಇದ್ದೀನಿ, ಅದ್ರಲ್ಲಿ ಮಾಲ್ಗ್ ಹೋಗ್ತೀನಿ, ಮೂವಿ ನೋಡ್ತೀನಿ, ಆ ಖುಷಿ ಇಲ್ಲ, ಸರಿಯಾಗಿ ಓದಲ್ಲ, ಒಂದು ಕೆಲ್ಸ ಮಾಡಲ್ಲ, ಏನ್ ಲೈಫ್ ಸ್ಕಿಲ್ಸ್ ಅನ್ನೋದೊಂದು ಬೆಳೆಸ್ಕೊಂಡಿರಲ್ಲ, ಒಂದ್ ಜವಾಬ್ದಾರಿ ತಗೊಳಲ್ಲ, ಯಾಕೆ ನನಗೆ ಅದೇ ಹಿಂಗ್ ಆಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡೋದಕ್ಕೂ ಕೂಡ ಅವ್ರಿಗೆ ಪುರ್ಸತ್ತಿಲ್ಲ. ಅಂತವ್ರು ಆತ್ಮವಿಚಾರ ಮಾಡೋದಕ್ಕೆ ನಾವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಆದ್ರೆ ಹೇಗೆ ಮಾಡಿದವ್ರನ್ನ ಅಂತ. ಅದಕ್ಕೆ ಸ್ಕೂಲ್ ಲೆವೆಲ್ ಇಂದ ಮತ್ತೆ ಸತ್ಸಂಗ ಕಥೆಗಳ ಮುಖಾಂತರ ಮಾಡ್ಬೋದಾ? ಮೊದ್ಲು ನೋಡಿ ಮಾರಲ್ ಸೈನ್ಸ್ ಕಥೆಗಳು ಕೇಳಕ್ ಅವ್ರಿಗೆ ಒಂದ್ ಪೀರಿಯಡ್ ಇಟ್ಟಿರೋರು ಅದಕ್ಕೇನೋ ಹೇಳೋರು ಮಾರಲ್ ಸೈನ್ಸ್, ಮಾರಲ್ ವ್ಯಾಲ್ಯೂಸ್, ಮಾರಲ್ ಎಜುಕೇಶನ್. ಮಾರಲ್ ಎಜುಕೇಶನ್ ಏನೋ ಒಂದೇ ಒಂದ್ ಪೀರಿಯಡ್ ಇರೋದು ಅದಕ್ಕೆ. ಅದರಲ್ಲಿ ನಮ್ಗಿದ್ದಿದ್ದು ಇದರ ಯೋಗಗಳ ಬಗ್ಗೆ ಬಟ್ ಇವಾಗ ಮಾರ್ಕ್ಸ್ ಬೇಸ್ಡ್ ಅದೆಲ್ಲ ಎಜುಕೇಶನ್ ಹೇಳ್ಬೋದು. ಅದಕ್ಕೋಸ್ಕರ ಒಂದು ರಾಮಕೃಷ್ಣಾಶ್ರಮನೋ ಯಾವ್ದೋ ಒಂದು ಆಶ್ರಮದಿಂದ ಒಬ್ರು ಬರ್ತಾ ಇದ್ರು ಲೇಡಿ ಟೀಚರ್. ಹಾ ಕರೆಸ್ತಾ ಇದ್ರು ಅವಾಗ. ವೈಟ್ ಡ್ರೆಸ್ ಹಾಕೊಂಡಿರೋರು ಅವ್ರು ಯಾವಾಗ್ಲೂನು. ಅವರು ಬಂದೆಲ್ಲ ಹೇಳವ್ರು ಈ ಪಂಚಕೋಶದ ಬಗ್ಗೆ ಎಲ್ಲ ಅವರೇ ಅವಾಗ ಹೇಳಿದ್ರು. ಪಂಚಕೋಶಗಳ ಬಗ್ಗೆ ಎಲ್ಲ ನೋಡಿ, ಹೇಳೋದು. ಆ ಸ್ಕೂಲ್ ಲೆವೆಲ್ ಇಂದ ತಂದ್ರೆ ಎಷ್ಟು ಅಂದ್ರೆ ಒಂಚೂರು ಎಫೆಕ್ಟಿವ್ ಇರುತ್ತೆ ಅಲ್ವಾ? ಅಂದ್ರೆ ಇವಾಗ ಮೀಡಿಯಾ ಇಂದ ಮತ್ತೆ ಈ ಏನೇನೋ ಆಟಗಳು ಅದು ಇದು ಏನೇನೋ ಅದು ನಿಜವಾಗ್ಲೂ ಅದು ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಎಷ್ಟು ತರ ತೋರಿಸ್ತಾರೆ ಅದನ್ನ. ಅದನ್ನ ನಾವು ಬಾಯ್ ಬಿಟ್ಕೊಂಡು ಹೋಗುದು ಹಿಂಗೂ ಇದೆಯಾ ಅಂತ ನೋಡ್ತಾ ಇರ್ತೀನಿ ನಾನು, ಅದು ಗೊತ್ತೂ ಇಲ್ಲ. ಅದ್ರಲ್ಲೆಲ್ಲ ಎಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದಾರೆ ಮಕ್ಕಳು. ಆ ತರಾನೇ ಅವ್ರಿಗೇನೋ ಒಂದ್ ಮಾಡಿ ಇವಾಗ ಗುರುಗಳೇನೋ ಅದೇನೋ ಮಾಡಿದಾರಲ್ಲಪ್ಪ, ಅದೇನದು ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನೋ ಇದು ಆ ತರದ್ದು ಬರೀ ಆ ಕಾರ್ಟೂನ್ಸ್ ತರ ಏನೋ ಚಿತ್ರಗಳು ಮಾಡಿ ಅದೇ ತರ ಹಂಗೆ ಹಿಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳು ಕೊಟ್ಟು ಏನೇನೋ ಮಾಡಿ ಅವ್ರನ್ನ ತರ್ಬೇಕಾಗಬಹುದೇನೋ, ಗೊತ್ತಿಲ್ಲ. ಈಗ ರಜಿತಾ ನೀವೆಲ್ಲ ಇದ್ದೀರಲ್ಲ AI ಅಲ್ಲಿ, ಅದನ್ನೇ ಮಾಡ್ತೀರಾ ಮಾಡೋದು ಹಾ ಆತರ ಎಲ್ಲ ಕಾರ್ಟೂನ್ಸ್ ತರ ಚಿತ್ರಗಳೆಲ್ಲ ಮಾಡೋದು, ಒಂದ್ ಪಾತ್ರಗಳು ಅಲ್ಲಿ ಒಂದು ಕೃಷ್ಣ ಅಂತ AI ಚಾಟ್ ಬಾಟ್ ಇರುತ್ತೆ. ಆ ಕೃಷ್ಣ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುತ್ತೆ, AI ಇದು. ಸೊ ಆ ತರ ಮಾಡ್ತಾ ಎಜುಕೇಶನಲ್ಲೂ ಫನ್ ತರ್ತಾ ಆ ನಿಧಾನವಾಗಿ ಅಪರಾವಿದ್ಯೆಯನ್ನ ಹಂಗೆ ಪರಾವಿದ್ಯೆನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇವಾಗ ಎಲ್ಲ ಅಪರಾವಿದ್ಯೆನೇ ಹಿಂದೆನೆ ಹೋಗ್ತಿದಾರಲ್ಲ. ಸೊ ಪರಾವಿದ್ಯೆಯನ್ನ ಹಾಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಗುರುಜಿ ಪ್ಲಾನ್ ಅಲ್ಲ ಇರ್ಬೋದು. ಆ ತರ ಮಾಡಿದಾಗ ಮಕ್ಕಳಿಗೆ ಇವಾಗ ನಮ್ಗೆ ಅಂದ್ರೆ ಅವಾಗ ಒಬ್ಬ ಟೀಚರು ಒಂದ್ ಕೋಲು ಒಂದಿದು ಅದಕ್ಕೆ ನಾವು ಸೆಟ್ ಆಗ್ಬಿಟ್ಟಿದ್ವಿ. ಇವಾಗಿನ ಮಕ್ಕಳು ಬೇರೆ ತರ ಸೆಟ್ ಆಗ್ಬಿಟ್ಟಿದ್ದಾರೆ. ಅದೇ ತರ ಎನ್ವೈರನ್ಮೆಂಟ್ ಅದೇ ಇದ್ರಲ್ಲೇ ಕರ್ಕೋಬೇಕು ಅವ್ರನ್ನ. ನಮ್ಮ ಇದು ಹೋಯ್ತು. ಇನ್ನ ಇವಾಗಿನ ಕಾಲದವ್ರಂಗೆ ಮಾಡ್ಬೇಕೇನಾದ್ರು ಒಂದು ಅಷ್ಟೇ. ಅಂದ್ರೆ ಅಂದ್ರೂ ಆ ಒಂದು ಸಂಸ್ಕಾರ ಇದ್ದೇ ಇರುತ್ತೆ ಮಕ್ಕಳಿಗೆ. ಅದೆಲ್ಲೋ ಅವ್ರ ಇನ್ನೋಸೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಅವ್ರಿಗೆ ಒಳ್ಳೆ ಬುದ್ಧಿ ಇರುತ್ತೆ ಗೊತ್ತಾ, ಒಳ್ಳೆ ಇದಿರುತ್ತೆ. ಅದನ್ನ ಪೇರೆಂಟ್ಸ್ ಆದವ್ರೆ ನನ್ಗೇನೋ ಕೇಳೋದಾದ್ರೆ ಇವಾಗ ಪೇರೆಂಟ್ಸೇ ಜಾಸ್ತಿ ಪಲ್ಯೂಟ್ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಪೇರೆಂಟ್ಸ್ ಪಲ್ಯೂಟೆಡ್. ಹೌದು, ಮಾರ್ಕ್ಸ್ ಅಂತ ಒದ್ದಾಡಿದ್ರೆ ಆ ಮಗು ಬೇರೆ ನೋಡಿ ಇವಾಗ ನಮ್ ಕಾಲದಲ್ಲಿ ನಾವೇ ಒಂಥರ ಡಿವೋಟೆಡ್ ದೊಡ್ಡವ್ರಿಗೆ ಇದಕ್ಕೆ ಎಲ್ಲ. ನಮ್ಮ ಮಕ್ಕಳುಗಳಿಗೆ ಒಂದ್ ಸ್ವಲ್ಪ ಅಷ್ಟೇ ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ದಂಗೆ ಏನೋ ಇದ್ದಂಗೆ. ಇನ್ ನೆಕ್ಸ್ಟ್ ಜನರೇಷನ್ ಅವ್ರಿಗೂ ಆ ತರ ಬರ್ತಾ ಮಾರಲ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಬಂದಿದೆ. ಪೇರೆಂಟ್ಸ್ ತುಂಬಾ ಸೆಲ್ಫಿಶ್ ಇವಾಗ. ನಾನು ಅದನ್ನ ಡೇರಾಗಿ ಹೇಳ್ತೀನಿ, ತುಂಬಾ ಸೆಲ್ಫಿಶ್ ಇದ್ದಾರೆ ಪೇರೆಂಟ್ಸ್ಗಳು. ಅವ್ರದ್ದು ಏನೇನಿದೆ ಅವ್ರ ತಲೆಯಲ್ಲಿ ಅದೆಲ್ಲ ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಮಕ್ಕಳು ಆಕ್ಚುಲಿ ತುಂಬಾ ಒಳ್ಳೆಯವರು. ಕಲ್ಪನಾ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಇದು ಎನ್ನೆಲ್ಕೋ ತಿರ್ಕೊಂಡು ಹೋಗ್ಬಿಡ್ತು. ಎಲ್ಲೆಲ್ಲೋ ಹೋಗ್ತಾ ಇದೆ ಮಾತು. ಹೌದು, ನಾವೆಲ್ಲ ಸ್ವಲ್ಪ ಬರ್ದ್ಬಿಟ್ಟಿರೋ ಹಾಳೆಗಳು. ಸೊ ನಮ್ನ ಗೀಚಿ ಅಳಿಸಿ ತಿದ್ದದ್ ಕಷ್ಟ. ಮಕ್ಳು ಖಾಲಿ ಹಾಳೆಗಳು, ಅವ್ರಿಗೆ ಏನ್ ನೀವು ಬಿತ್ತಿದ್ರು ಫೈನ್, ಮಕ್ಕಳನ್ನ ಮಾಡ್ಬೋದು. ಆದ್ರೆ ತುಂಬಾ ಒಳ್ಳೆ ಪೇರೆಂಟ್ಸ್ ಎಜುಕೇಟ್ ಮಾಡಿ ಅವರಿಂದ ಮಕ್ಕಳಿಗೆ ಮಾಡಿದಾಗ ಅದು ಸಾಧ್ಯತೆ ಆಗ್ತದೆ. ಬರೀ ನಾವೇ ಮಾಡಿದ್ರೆ ಅದು ಸಾಧ್ಯತೆ ಆಗಲ್ಲ. ಪೇರೆಂಟ್ಸ್ ಫಸ್ಟ್ ಮಾಡ್ಬೇಕು. ರಜಿತಾ, ನಿನ್ಗೆ ಪ್ರಶ್ನೆ. ಪಾಪು ಇದ್ದಾನಾ? ಹಾ ಅದೇನೋ ಕರೀತಾ ಇದ್ದಾನೆ. ಇಲ್ಲಿ ಹೇಳಿ ಮೇಡಮ್, ಇದು ಹೇಳ್ಬಿಟ್ಟು ಹೋಗ್ತೇನೆ.
ಅಲ್ಲ ಅತ್ತೆಗೆ ಅದು ಸಿಕ್ಕಿಲ್ಲ 47 ಅದಕ್ಕೋಸ್ಕರ ನಿಮ್ಗೆ. ಹಾ ಹೇಳ್ತೀನಿ ಬೇಕಾದ್ರೆ ನಂದೇನಿಲ್ಲ. ಅಜ್ಞಾನ ಏನಮ್ಮ? ಬುದ್ಧಿಯಲ್ಲಿ ಜ್ಞಾನ ಬಂದಾಗ ಪರಿವರ್ತನೆ ಆಗ್ತದೆ, ಅಜ್ಞಾನ ಹೋಗುತ್ತಲ್ವಾ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗಿದ್ದಾರೆ, 1-2-3 ಎಕ್ಸಾಂಪಲ್ ಕೊಟ್ಕೊಂಡಿದ್ದಾರೆ ಗುರುಗಳು. ಬುದ್ಧಿಯಲ್ಲಿ ಮಾತ್ರ ಆತ್ಮಜ್ಞಾನ ಬಂದ್ರೆ ಪರಿವರ್ತನೆ ಆಗೋದು. ಬರೀ ಹಂಗೆ ಸುಮ್ನೆ ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತ ಎಕ್ಸ್ಟರ್ನಲ್ ಆಗಿ ಮಾಡಿದ್ರೆ ಆಗಲ್ಲ. ಬುದ್ಧಿಯಲ್ಲಿ ಮಾತ್ರ ಬಂದ್ರೆ ಪರಿವರ್ತನೆ ಆಗೋದು. ಅದಕ್ಕೆ 1-2-3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಅದು. ಸಣ್ಣ ಸಣ್ಣದಾದ್ರೂ ಎಕ್ಸ್ಟ್ರಾರ್ಡಿನರಿ ಕರೆಕ್ಟ್. ಹೌದು ಇನ್ಫಾರ್ಮೇಟಿವ್. ಅದೇ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಬರೋದನ್ನ ಕಾಣುತ್ತೆ ನಮ್ಗೆ. ಸೊ ಸೂರ್ಯ ಸುತ್ತಾ ಇದ್ದಾನೆ ಭೂಮಿ ಸುತ್ತ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಸೂರ್ಯ ಒಂದೇ ಕಡೆ ಇರೋದು, ಭೂಮಿನೇ ಸುತ್ತಾ ಇರೋದು ಅಂತ ನಮ್ಗೆ ಬುದ್ಧಿಯಲ್ಲಿ ವಿಜ್ಞಾನಮಯ ಕೋಶಕ್ಕೆ ಜ್ಞಾನ ಕ್ಲಾರಿಟಿ ಬಂದಾಗ, ಆಗ ನಮಗೆ ಸೂರ್ಯನ ಉದಯ ಅಸ್ತ ಆಗೋದಿಲ್ಲ, ಭೂಮಿ ತಿರುಗ್ತಾ ಇದೆ ಅಂತ ಬುದ್ಧಿಯಲ್ಲಿ ಕ್ಲಾರಿಟಿ ಬಂದಾಗ ಅಜ್ಞಾನ ನಿವಾರಣೆ ಆಗುತ್ತೆ. ಈಗ್ಲೂ ನಾವು ನೋಡಿ ಫಿಸಿಕ್ಸ್ ಓದಾದ್ಮೇಲೆ ಆವಾಗ ನಮಗ್ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಸೋಲಾರ್ ಸಿಸ್ಟಮ್, ಪ್ಲಾನೆಟೋರಿಯಂಗೆ ಹೋಗಿ ನೋಡಿದಾಗ. ಇಲ್ಲ ಅಂದ್ರೆ ಸೂರ್ಯ ಇಲ್ಲೂ ಪೂರ್ವಕ್ಕೆ ಹುಟ್ಟದಾನೆ, ಸೂರ್ಯನೇ ಮೂವ್ ಆಗ್ತಾ ಇರೋದು, ನಾವು ಹಾಗೆ ಇದೀವಿ ಅನ್ನೋ ಒಂದು ಜ್ಞಾನದಲ್ಲಿ ಇದ್ವಿ. ಸೊ ಅದೊಂದು ಎಕ್ಸಾಂಪಲ್. ಮತ್ತೆ ಇನ್ನೊಂದು ಹಗ್ಗದಲ್ಲಿ ಹಾವು. ಹಗ್ಗದಲ್ಲಿ ಹಾವು. ಸೊ ಇದ್ರಲ್ಲಿ ಫಸ್ಟ್ ಹಗ್ಗ ನೋಡ್ಬಿಟ್ಟು ನಾವು ಹಾವಿದೆ ಅಂತ ಕತ್ಲು ಅಂದ್ರೆ ಅಜ್ಞಾನದಲ್ಲಿ ನಾವು ಹೆದರ್ಕೊಂಡಿರ್ತೀವಿ. ಆಮೇಲೆ ನಮಗದು ಕ್ಲಿಯರ್, ಒಂದ್ಸಲ ಲೈಟ್ ಹಾಕಿ ಅದು ಕ್ಲಿಯರ್ ಆದ್ಮೇಲೆ ನೋಡುದು, ಹತ್ರ ಹೋಗಿ ಎಲ್ಲ ನೋಡಿದ್ಮೇಲೆ, ಅಥವಾ ಯಾರೋ ಹೇಳ್ತಾರೆ ಇಲ್ಲ ಕಣಯ್ಯ ಅದು ಹಗ್ಗ ಅಂತ, ಅದು ಪರೋಕ್ಷ ಜ್ಞಾನ. ನಾವೇ ಹೋಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅಪರೋಕ್ಷ ಜ್ಞಾನ. ಅದಾದ್ಮೇಲೆ ನನ್ಗೆ ಮತ್ತೆ ನಾವು ಕತ್ಲಲ್ಲೇ ಲೈಟ್ ಹಾಕಿದ್ರುನು ಅದು ಹಗ್ಗಾನೆ ಅಂತ ಒಂದು ಕ್ಲಾರಿಟಿ ಬಂದಿರುತ್ತೆ. ಯಾಕೆಂದ್ರೆ ನಮ್ಗೆ ಬುದ್ಧಿಯಲ್ಲಿ ಅದು ಪರಿವರ್ತನೆ ಆಗಿದ್ದಕ್ಕೆ. ಮತ್ತೆ ಇನ್ನೊಂದು ಕನಸಿನ ಪ್ರಪಂಚ ಅದು ಅಲ್ವಾ ಮೇಡಮ್, ಕನಸಿಂದು ಉದಾಹರಣೆ. ಸೊ ಕನ್ಸಲ್ಲಿ ನಾವು ನಮ್ಗೆ ಏನೇನೋ ಬರುತ್ತೆ ಕನ್ಸಲ್ಲಿ. ಒಂದು ಮಗು ಮದ್ವೆ ಆಗೋದು, ಮತ್ತೆ ಮಕ್ಕಳಾಗೋದು, ಮತ್ತೆ ತುಂಬಾ ದುಡ್ಡು ಸಂಪಾದನೆ ಮಾಡಿ ಇದಾಗೋದು. ಮತ್ತೆ ಎಚ್ಚರ ಆದ ತಕ್ಷಣ ನಮ್ಗೆ ಯಾವ್ದೂ ಇರಲ್ಲ, ಮದ್ವೆ ಇರಲ್ಲ, ದೊಡ್ಡವರಾಗಿ ಮದ್ವೆ ಇರಲ್ಲ, ಒಂದು ಒಳ್ಳೆ ಕಂಪನಿ, ಎಂತದೂ ಇರಲ್ಲ. ಆವಾಗ ನಮ್ಗೆ ಕನಸಿನ ಪ್ರಪಂಚನೇ ನಿಜ ಅಂತ ಅನ್ಸಿರುತ್ತೆ. ಎಚ್ಚರ ಆದ್ಮೇಲೆ ಇದೆಲ್ಲ ಮಿಥ್ಯಾ ಅಂತ ಗೊತ್ತಾಗತ್ತೆ. ಸೊ ಅದೇ ರೀತಿ ನಮ್ಗೆ ಆತ್ಮಜ್ಞಾನ ಅನ್ನೋದು ಏನು ಅನ್ನೋದು ಬುದ್ಧಿಗೆ ನಾವು ಇಂಟೆಲೆಕ್ಟ್ ಅರ್ಥ ಮಾಡ್ಕೊಂಡಾಗ, ಸೊ ಇದೆಲ್ಲ ಕನಸಿನಲ್ಲಿ ನಾನು ತಾಯಿಯ ಪಾತ್ರ, ಮಗಳ ಪಾತ್ರ, ಒಂದು ಫ್ರೆಂಡ್ ಪಾತ್ರ, ಇದೆಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ಯಾವಾಗ ಗುರುಮುಖೇನ ನಮಗೆ ಜ್ಞಾನ ಬರುತ್ತೋ ಯಾವುದು ನಾನಲ್ಲ ಅಂತ ಒಂದು ಕ್ಲಾರಿಟಿ ಬರುತ್ತೆ. ಸೊ ಅದಕ್ಕೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಸೊ ಆಗ ನಾವು ಬ್ರಹ್ಮಸ್ವರೂಪಿ ಅಂತ ಗೊತ್ತಾಗತ್ತೆ. ಆಗ ನಾವು ಪ್ರಪಂಚ ಕಂಡ್ರೂನು, ಪ್ರಪಂಚದಲ್ಲಿ ಬೇರೆ ಬೇರೆ ತರ ಜನನ ಕಂಡ್ರೂನು ನಮ್ಮ ಒಂದು ಬುದ್ಧಿಯಲ್ಲಿ ಜ್ಞಾನ ಸ್ಥಿರವಾಗಿದ್ರೆ ನಮ್ಮ ಫೋಕಸ್ ಆತ್ಮನು ಮೋಕ್ಷಾರ್ಥಂ ಜಗದ್ಹಿತಾಯ, ಅಂದ್ರೆ ಲೋಕ ಕಲ್ಯಾಣಕ್ಕೆ ಸೀಮಿತವಾಗಿರುತ್ತೆ. ಅಷ್ಟೇ ಅಲ್ವಾ ಮೇಡಮ್? ಅಷ್ಟೇ, ಏನಿಲ್ಲ. ಇನ್ನೊಂದು, ಕನಸು ಕಾಣುವುದು ಮರೆಯಾಗತ್ತಾ? ಜ್ಞಾನ ಬಂದ್ಮೇಲೂ ಕನಸು ಕಾಣೋದು ಮರೆಯಾಗತ್ತಾ ಅಥವಾ ಇರತ್ತಾ ಅನ್ನೋದ್ರ ಬಗ್ಗೆ ಯಾರಾದ್ರೂ ಹೇಳಿ. ಅತ್ತೆ ತಗೋಬಹುದು, ಕಲ್ಯಾಣಿ ಮೇಡಮ್ ತಗೋಬಹುದು. ಕೊನೆ ಪ್ರಶ್ನೆ ಸಾಕು. ಕನಸು ಅನ್ನೋದು ಇದ್ದೇ ಇರುತ್ತೆ, ಅದು ಹೋಗಲ್ಲ. ಪ್ರಪಂಚ ಈಶ್ವರನ ಕನಸು. ಆದ್ರೆ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂದಾಗ ಅಜ್ಞಾನ ಹೋಗ್ತದೆ. ಕನಸು ಅಂತಂದ್ರೆ ಹೇಳೋದಲ್ಲ, ಈಶ್ವರ ಪ್ರಪಂಚನೇ ಈಶ್ವರನ ಕನಸು ಅಂತ. ಹಾಗೇನೆ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂದಾಗ ನಾವು ಏನೇ ಈ ಪ್ರಪಂಚ ಏನೇನಿದೆ ಇದೆಲ್ಲವೂ ಕನಸು ಅನ್ನೋದು ಅದು ಗೊತ್ತಾಗತ್ತೆ. ಒಂದು
ಇವಾಗ ಬುದ್ಧ, ಬೋಧಿ ಧರ್ಮ, ರಾಜಿದೆ ಮರ್ತೋಗಿದೆ ನನಗೆ ಆಕ್ಚುಲ್ ಆಗಿ. ಯಾರಾದ್ರೂ ಹೇಳ್ರಪ್ಪ, ಇದು ನನಗೆ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳ್ಬಿಡಿ ಕಾತ್ಯಾಯನಿ. ಯಾಕೆಂದ್ರೆ ನಾನು ಇದನ್ನ ಪ್ರಿಪೇರ್ ಆಗ್ಲಿಲ್ಲ, ತುಂಬಾ ದಿನ ಆಗೋಯ್ತು ಓದಿ. ಹಲೋ, ಕೇಳಿಸ್ತಾ ಇಲ್ವಾ? ಹೇಳ್ತೀನಿ. ಜಾತಕ ಕಥೆಗಳನ್ನ 500 ಜನ್ಮದ ಕನಸಂತೆ. ಕನಸಿನ ಪ್ರಪಂಚ ಎಚ್ಚರ ಆಗಿದ್ಮೇಲೆ ಹೋಗುತ್ತೆ. ಅದೇ ರೀತಿ ಆತ್ಮಜ್ಞಾನ ಬಂದ್ಮೇಲೆ ಈ ಪ್ರಪಂಚ ಮಾಯ ಆಗುತ್ತೆ. ನಾವು ಮಾತ್ರ ಎಲ್ಲೂ ಹೋಗಲ್ಲ, ಯಾಕಂದ್ರೆ ಅದು ಈಶ್ವರನ ಕನಸು. ದೇಹ ಮನಸ್ಸು ಬುದ್ಧಿ ನಾನು ಅಂತ ನಮ್ಮ ಕನಸು ಹೊಟ್ಟೋಗುತ್ತೆ. ಒಂದು ಕನಸಿನಲ್ಲಿ ಎಚ್ಚರ ಆಗಿದ್ಮೇಲೆ ಕನಸು ಹೋಗುತ್ತೆ, ಇನ್ನೊಂದು ಕನಸಿನಲ್ಲಿ ಎಚ್ಚರ ಆಗಿದ್ಮೇಲೆ ಕನಸು ಕಾಣ್ತೀವಿ. ಆದ್ರೆ ಅಜ್ಞಾನ ಹೋಗುತ್ತೆ, ಆತ್ಮಜ್ಞಾನದಲ್ಲಿ ಅಜ್ಞಾನ ಹೋಗುತ್ತೆ. ಕನಸು ಹಾಗೆ ಇರುತ್ತೆ, ಆದ್ರೆ ಕನಸಿನ ಹೆದರಿಕೆ ಆಗಲ್ಲ. ಒಬ್ಬ ಕನಸಿನಲ್ಲಿ, ಉದಾಹರಣೆ, ಒಬ್ಬ ಕನಸಿನಲ್ಲಿ ಯಜ್ಞ ಮಾಡ್ತಾನೆ, ಆದ್ರೆ ಎಚ್ಚರ ಆಗಿದ್ಮೇಲೆ ಅವನಿಗೆ ಮಾಡಿರೋದು ಯಜ್ಞದಿಂದ ಪುಣ್ಯ ಸಿಕ್ಕಲ್ಲ. ಅದೇ ರೀತಿ ಕನಸಿನಲ್ಲಿ ಕೊಲೆ ಮಾಡಿದ್ರೆ ನಾವು ಜೈಲು ಶಿಕ್ಷೆ ಆಗುತ್ತೆ, ಎಚ್ಚರ ಆಗಿದ್ಮೇಲೆ ಜೈಲು ಇಲ್ಲ. ಅದೇ ರೀತಿ ನಮ್ಗೆ ಅನೇಕ ಜನ್ಮಗಳಿಂದ ಮಾಡಿದ ಪಾಪ ಪುಣ್ಯ ಸಂಚಿತ ಕರ್ಮ ಆತ್ಮಜ್ಞಾನ ಬಂದ್ಮೇಲೆ ಭಸ್ಮ ಆಗುತ್ತೆ. ನಮ್ಮ ಕನಸು ಕಾಣುತ್ತೆ, ಪ್ರಪಂಚ ಕಾಣುತ್ತೆ, ಅದು ಈಶ್ವರ ಕನಸು. ದೇಹ ಮನಸ್ಸು ಬುದ್ಧಿ ನಾನು ಅಂತ ನಮ್ಮ ಕನಸು ಹೋಗುತ್ತೆ. ಇನ್ನೊಂದು ರೀತಿಯಲ್ಲಿ ಬುದ್ಧಿಸಂ ಬಗ್ಗೆ ಹೇಳಕ್ಕೆ ಬೋಧಿ ಧರ್ಮ ಚೈನಾಗೆ ಹೋಗಿದ್ದಾನೆ. ಅಲ್ಲಿ ಒಬ್ಬ ರಾಜು ಇದ್ದಾನೆ. ಆ ರಾಜು ಹಲವಾರು ಬುದ್ಧನ ದೇವಸ್ಥಾನಗಳು ಕಟ್ಟಿದ್ದಾನೆ. ಎಲ್ಲರಿಗೂ ಊಟ ಹಾಕಿದ್ದಾನೆ. ರಾಜ ಮಾತ್ರ ಎಷ್ಟೋ ಜನರಿಗೆ ಊಟ ಹಾಕಿದ್ದೀನಿ, ಬುದ್ಧನ ದೇವಸ್ಥಾನಗಳು ಕಟ್ಟಿದ್ದೀನಿ, ನನಗೆ ಅದರಿಂದ ನಿರ್ವಾಣ ಸಿಗುತ್ತೆ ಅಂತ ಕೇಳ್ತಾನೆ. ಅವಾಗ ಅವರು, ನೀವು ಮಾಡಿರೋ ಕೆಲಸದಿಂದ ಪುಣ್ಯ ಸಿಕ್ಕತ್ತೆ, ಮುಕ್ತಿ ಮಾತ್ರ ಸಿಕ್ಕಲ್ಲ ಅಂತ ಹೇಳ್ತಾರೆ. ಪುಣ್ಯದಿಂದ ಒಳ್ಳೇದು ಆಗುತ್ತೆ, ಜ್ಞಾನ ಪ್ರಾಪ್ತಿ ಆಗುತ್ತೆ, ಜ್ಞಾನದಿಂದ ಮುಕ್ತಿ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಮುಕ್ತಿ ಜ್ಞಾನದಿಂದ ಸಿಕ್ಕುತ್ತೆ. ಬುದ್ಧನಿಗೆ 500 ಜನ್ಮಗಳ ಕಥೆ ಇದೆ, ಅದಕ್ಕೆ ಜಾತಕ ಕಥೆಗಳು ಅಂತಾನು ಹೇಳ್ತಾರೆ. ಅವಾಗ ಬೋಧಿ ಧರ್ಮ ಅಂತ ಹೇಳ್ತಾನೆ. ಬುದ್ಧನಿಗೆ ಜ್ಞಾನ ಬಂದ್ಮೇಲೆ ಗೊತ್ತಾಗಿದೆ 500 ಜನ್ಮಗಳು ಕನಸು ಕಾಣ್ತಾ ಇದೀನಿ ಅಂತ. ಬುದ್ಧ ಎಚ್ಚರ ಆದ್ಮೇಲೆ ಕನಸಿನಿಂದ ಎಚ್ಚರ ಆಗಿದ್ಮೇಲೆ ಪ್ರಪಂಚ ಕಾಣುತ್ತೆ, ಆದ್ರೆ ಅದು ನಿಜ ಅಲ್ಲ ಅಂತ ಗೊತ್ತಿದೆ. ಇದು ಎಚ್ಚರ ಕನಸು. ಸ್ವಪ್ನದ ಕನಸು ಹೋಗಿದ್ರೆ ಸ್ವಪ್ನದ ಪ್ರಪಂಚ ಹೋಗುತ್ತೆ. ಎಚ್ಚರ ಕನಸಿನಲ್ಲಿ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಇರುತ್ತೆ. ವ್ಯವಹಾರ ಮಾತ್ರ ಹೋಗಿದ್ಮೇಲೆ ಅಹಂಕಾರ ಇರುತ್ತೆ, ಆದ್ರೆ ಅದು ಮಿಥ್ಯ ಅಂತ ಗೊತ್ತಿರುತ್ತೆ. ಹಾಗಾಗಿ ಜ್ಞಾನಿ ಮಿಥ್ಯಾ ಅಹಂಕಾರವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಜೀವನ ಮಾಡ್ತಾನೆ. ಉದಾಹರಣೆಗೆ ನಮ್ಮಲ್ಲಿ ಇರುವ ಹಳೆ ಬಟ್ಟೆಗಳನ್ನು ಬೇರೆಯವ್ರಿಗೆ ದಾನ ಮಾಡ್ತೀವಿ. ಅದೇ ರೀತಿ ಮನುಷ್ಯ ತನ್ನ ದೇಹ ಮನಸ್ಸು ಬುದ್ಧಿಗಳನ್ನು ಲೋಕ ಕಲ್ಯಾಣಕ್ಕೋಸ್ಕರ ದಾನ ಮಾಡ್ತಾನೆ. ಈ ರೀತಿ ಜೀವನ ಮಾಡೋದ್ರಿಂದ ಅವನಿಗೆ ಯಾವ ಕರ್ಮಗಳ ಬಾಧೆನೂ ಇರೋದಿಲ್ಲ. ಯಾವ ಕರ್ಮಗಳು ಅವನ್ನ ಅಂಟ್ಕೊಳ್ಳಲ್ಲ, ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ಈ ರೀತಿ ಜ್ಞಾನ ಬಂದ್ಮೇಲೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾಣ ಕರ್ಮ ಯಾವುದೂನು ಅಂಟ್ಕೊಳ್ಳಲ್ಲ. ನಾನು ಆತ್ಮ ಅಂತ ಜ್ಞಾನಿ ತಿಳ್ಕೊಂತಾನೆ. ಅದರಿಂದ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇಲ್ಲ. ಅದು ವ್ಯವಹಾರಕ್ಕೆ ಬೇಕು, ನಾನು ದೇಹ ಮನಸ್ಸು ಬುದ್ಧಿ ಅಂತ ಭ್ರಮೆ ಇರೋದಿಲ್ಲ. ಇನ್ನು ಹೇಳ್ಬೇಕಾ? ಸಾಕು ಮೇಡಮ್, ಅಷ್ಟೇ. ಆಕ್ಚುಲ್ ಆಗಿ ನೆಕ್ಸ್ಟ್ ಮುಂದಿನ ಇದ್ರಲ್ಲಿ ಡೀಟೇಲ್ ಆಗಿ ಬರುತ್ತೆ ಕರ್ಮಗಳ ಬಗ್ಗೆ. ಕಾತ್ಯಾನಿ ಮೇಡಮ್, ಇಲ್ಲಿ ಕನಸು ಕಾಣೋದು ಮರೆಯಾಗುತ್ತಾ ಅಂತ ಅಂದಾಗ ಗುರುಗಳು ಒಂದ್ ಕಡೆ ಇಲ್ಲ, ಈಶ್ವರನ ಕನಸು ಮುಂದುವರಿಯುತ್ತೆ ಅಂತಾರೆ. ಅಂದ್ರೆ ಈಶ್ವರ ಈ ಸಮಷ್ಟಿ ಸೃಷ್ಟಿಯ ಒಂದು ಕರ್ತನಾಗಿ ಅದು ಅವನ ಕನಸಿನ ಒಂದು ಎಕ್ಸ್ಟೆನ್ಷನ್ ಅಂತ ಆಗಿರೋದ್ರಿಂದ ಅದು ಪ್ರಪಂಚ ಇರೋ ತನಕ ಇದೆಲ್ಲ ಎಕ್ಸಿಸ್ಟ್ ಅವನ ಕನಸಿನಲ್ಲಿ ಇವೆಲ್ಲ ಎಕ್ಸಿಸ್ಟ್ ಆಗ್ತಿದಾವೆ.
ಆದ್ರೆ ಒಬ್ಬ ಜೀವಿಯ ಪ್ರಕಾರ ಕನಸು ಅನ್ನೋದು ಒಂದು ಅವಸ್ಥೆ, 3 ಅವಸ್ಥೆಗಳಲ್ಲಿ ಒಂದು ಅವಸ್ಥೆ. ಆ ಜೀವಿಗೆ ಯಾವಾಗ ಅಜ್ಞಾನದಿಂದ ಕೂಡೇ ಇರ್ತಾನೋ, ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ತನಕ ಇವನ್ ಕನಸು ಮುಂದುವರಿತಾ ಇರುತ್ತೆ. ಇವನಿಗೆ ಯಾವಾಗ ಜ್ಞಾನ ಬರುತ್ತೋ ಅವಾಗ ಇವೆಲ್ಲವೂ ಕನಸು ಅಂತ ಅರ್ಥ ಆಗುತ್ತೆ. ಸರಿನಾ ಮೇಡಮ್? ಎಚ್ಚರ ಆದ್ಮೇಲೆ ಅದು ಅಂದ್ರೆ ಕನಸು ಇವಾಗ ವ್ಯತ್ಯಾಸ, ನಾವು ಕನಸಿನ ಅವಸ್ಥೆಗೆ ಹೋದಾಗ, ಹೊರಕ್ ಬಂದಾಗ ಆ ಕನಸು ಹೊರಟು ಹೋಗ್ಬಿಡುತ್ತೆ. ಆದ್ರೆ ನಮಗೆ ಇಲ್ಲಿ ಜ್ಞಾನ ಬಂದಾಗ್ಲೂ ಈ ಕನಸು ಕಂಟಿನ್ಯೂ ಆಗಿರುತ್ತೆ. ಆದ್ರೆ ಇದು ಕನಸು ಅನ್ನೋದು ಗೊತ್ತಿರುತ್ತೆ, ಸ್ಪಷ್ಟತೆ ಇರುತ್ತೆ ಅಂತ ಅಷ್ಟೇ. ನಮ್ಮ ಅದು ಹೋದಂಗೆ ಇದು ಹೋಗೋದಿಲ್ಲ. ಯಾಕೆಂದ್ರೆ ಅದು ಈಶ್ವರನ ಕನಸು, ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಅದು ಪ್ರಪಂಚ ಕಂಡೇ ಕಾಣುತ್ತೆ. ಬಟ್ ಅದು ಮಿಥ್ಯಾ ಅನ್ನೋ ಒಂದು ಜ್ಞಾನ ನಮ್ಗೆ ಇರುತ್ತೆ. ಅಂದ್ರೆ ಪ್ರಪಂಚ ಮುಂದುವರಿತಾನೇ ಇರುತ್ತೆ. ಹೌದೌದು, ಅದು ಇದಾಗಲ್ಲ ಅಂತ, ಎಂಡ್ ಆಗಲ್ಲ. ಹೌದು. 4 ಗಂಟೆಗೆ 2 ನಿಮಿಷ ಇದೆ. ಯಾವುದು So, ಬದಲಾಗಲ್ಲ, ನಾನ್ ನೋಡೋ ದೃಷ್ಟಿಕೋನ ಮಾತ್ರ ಬದಲಾಗತ್ತೆ. ಅದೇ ಪ್ರಾರ್ಥನೆ ಮಾಡ್ಬಿಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.